ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಧರ್ಮಸಾಗರ ವಿದ್ಯಾಸಂಸ್ಥೆಯ ಆವರಣದಲ್ಲಿರುವ ಧರ್ಮಸಾಗರ ಎಂ ಮುದ್ದಣ್ಣ ಮುನಿಮಲ್ಲಮ್ಮ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಹಾಗೂ ಬೆಳಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಬೆಳಕು ಕಾರ್ಯಕ್ರಮವನ್ನು ಧರ್ಮಸಾಗರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿವಿ ಶಾಂತಕುಮಾರ್ ಕಜಂಚಿ, ಡಿವಿ ಧನರಾಜ್, ಉಪಾಧ್ಯಕ್ಷರಾದ ಅಶ್ವಥ್ ನಾರಾಯಣ ರೆಡ್ಡಿರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಬೆಳಕು ಕಾರ್ಯಕ್ರಮದ ಅಂಗವಾಗಿ 46 ದಾನಿಗಳ ಸಹಕಾರದೊಂದಿಗೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗುವಂತೆ ಧನ ಸಹಾಯ ಮಾಡಲಾಯಿತು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಹಾಗೂ ನಗದು ಬಹುಮಾನ ವಿತರಿಸಲಾಯಿತು. ಇನ್ನು 1993ನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದ ವರ್ಷ ಎಂಬ ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪ್ ಹಾಗೂ 30,000ಕ್ಕೂ ಅಧಿಕ ನಗದು ಬಹುಮಾನ ಮತ್ತು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಧರ್ಮಸಾಗರ ಪ್ರೌಢಶಾಲೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಕೆಎನ್ ವಾಸುದೇವ್ ಅವರು ನಿವೃತ್ತರಾದ ಹಿನ್ನೆಲೆಯಲ್ಲಿ ಅವರನ್ನು ಸನ್ಮಾನಿಸಿ ಅಭಿನಂದಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಇನ್ನು 1986-89ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ 1,000 ಕುರ್ಚಿ ಮತ್ತು ಪೀಠೋಪಕರಣಗಳನ್ನು ವಿತರಿಸಿದರು ಮತ್ತು 8, 9 ಮತ್ತು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಧರ್ಮಸಾಗರ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಡಿಸಿ ಮನೋಹರ್, ಡಿವಿ ಸುರೇಶ್, ಆರ್ಎಸ್ ವೆಂಕಟಸ್ವಾಮಿ, 1990-93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕೇಶವ್, ಎಸ್ ಬಾಬುರೆಡ್ಡಿ, ಕಜಂಚಿ ಪ್ರಭಾಕರ್ ರೆಡ್ಡಿ, ಗುತ್ತಿಗೆದಾರರಾದ ಅಣ್ಣಪ್ಪ, ಮುಖಂಡರಾದ ಟಿವಿ ಬಾಬು, ಜಗದೀಶ್, ಭಾಸ್ಕರ್, ಗೋಪಾಲರೆಡ್ಡಿ, ಮಣಿ, ಗೋಪಿ, ಬಾಬುರೆಡ್ಡಿ ಹಾಗೂ ಮತ್ತಿತರರು ಹಾಜರಿದ್ದರು. ಎರಡು 2026-27ನೇ ಸಾಲಿನ ಶೈಕ್ಷಣಿಕ ಶಾಲಾ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವಿಶೇಷ ಆಹ್ವಾನಿತರೇ, ಹಳೆಯ ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ, ಶಾಲೆಯ ಬೋಧಕ ವರ್ಗದವರೇ, ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಪ್ರಸಕ್ತ ಸಾಲಿನ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮ್ಮ ಮುಂದೆ 2026-27ನೇ ಸಾಲಿನ ಶೈಕ್ಷಣಿಕ ಶಾಲಾ ವಾರ್ಷಿಕ ವರದಿಯನ್ನು ಮಂಡಿಸಲು ನನಗೆ ಅತ್ಯಂತ ಸಂತೋಷವಾಗುತ್ತದೆ. ಧರ್ಮಸಾಗರ ಪ್ರೌಢಶಾಲೆಯು 1968ರಿಂದಲೂ ಇಂದಿನವರೆಗೂ ಆನೇಕಲ್ ತಾಲೂಕಿನಾದ್ಯಂತ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮವಾದ ಹೆಸರನ್ನು ಗಳಿಸಿಕೊಂಡು ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿದೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಕವಿ ದೇವನೂರು ಮಹಾದೇವರ ಮಾತಿನಂತೆ ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕಾರ್ಯಚಟುವಟಿಕೆಗಳ ಮೂಲಕ ಸಾಧನೆ ಮಾಡುತ್ತಾ ಉತ್ತಮ ಬದುಕನ್ನ ರೂಪಿಸಿಕೊಂಡು ದೇಶದ ಉತ್ತಮ ಪ್ರಜೆಗಳಾಗಿದ್ದಾರೆ ಎಂದು ಹೇಳಲು ಹೆಮ್ಮೆ ಆಗುತ್ತದೆ. ಶಾಲಾ ವಿದ್ಯಾರ್ಥಿ ಸಂಘ ನಮ್ಮ ಶಾಲೆಯು ವಿದ್ಯಾರ್ಥಿಗಳಲ್ಲಿ ಪ್ರಗತಿಯ ಜೊತೆಗೆ ಶಿಸ್ತು, ಸಮಯ ಪ್ರಜ್ಞೆ, ನಾಯಕತ್ವ ಗುಣ, ದೇಶಪ್ರೇಮ, ಸಾಮಾಜಿಕ ಜವಾಬ್ದಾರಿ, ಸೃಜನಶೀಲತೆ, ಕ್ರೀಡಾ ಮನೋಭಾವನೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ವಿವಿಧ ಚಟುವಟಿಕೆಗಳನ್ನು ರೂಪಿಸಲು ಶಾಲೆಯ ಆರಂಭದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶ್ರೀವಿದ್ಯಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಲಾಯಿತು. ಈ ಸಭೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಸಮಾಜದ ಅರಿವು, ಅವರಲ್ಲಿರುವ ವಿವಿಧ ಪ್ರತಿಭೆಗಳನ್ನು ಗುರುತಿಸಲು, ನಾಯಕತ್ವದ ಗುಣ ಮತ್ತು ಜವಾಬ್ದಾರಿಯ ನಿರ್ವಹಣೆ ಮನೋಭಾವ ಬೆಳೆಸುವ ಉದ್ದೇಶದಿಂದ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿ ಸಂಘವನ್ನು
ಸ್ಥಾಪನೆ ಮಾಡಿದ ಅಂತ ಹಿರಿಯರು ಈ ಜಾಗ ಈ ಸ್ಥಳ ಗುರುತಿಸಿ ಸ್ಥಾಪನೆ ಮಾಡಿದ್ದು ಇವತ್ತಿನ ಈ ಕಾರ್ಯಕ್ರಮದ 89ನೇ ಬ್ಯಾಚಿನ 93ನೇ ಬ್ಯಾಚಿನ ದಾನಿಗಳ ಎಲ್ಲರನ್ನೂ ಈ ಸಂಭ್ರಮ ಈ ಹಬ್ಬ ನೋಡ್ತಾ ಇದ್ರೆ ಸ್ಥಾನ ಬಲಮ ಕರ್ಣ ತನ ಬಲಮ ಏಮಿಲ್ಲದರ ವಿಶ್ವದಾಭಿರಾಮ ವಿನರ ಏಮ ಅಂದಂಗೆ ಈ ಸ್ಥಾನ ಬಲ ಅಂತ ಜಾಗನ ಹಿರಿಯರು ಗುರುತಿಸ್ಕೊಟ್ಟು ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. ಅದು ನನಗೆ ನೆನಪಾಗ್ತೈತೆ. ಇವತ್ತಿನ ಧರ್ಮಸಾಗರ ವಿದ್ಯಾಸಂಸ್ಥೆಯ ಬೆಳಕು ಕಾರ್ಯಕ್ರಮದ ಸಮಾವೇಶದ ಕೇಂದ್ರ ಬಿಂದುಗಳಾದ ನೀವು ಮತ್ತು ನಮ್ಮ KNV ಸರ್ ಅವರು, ವಾಸು ಸರ್ ಅವರು ಮತ್ತು ಈ ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ಮಾಡಬೇಕು ಅಂದರೆ ನಮ್ಮ ಆಡಳಿತ ಮಂಡಳಿಯವರು ಪ್ರತಿಯೊಬ್ಬರು ನನ್ನನ್ನು ಮತ್ತು ನಮ್ಮ ಕಾರ್ಯದರ್ಶಿಗಳಾದ ಶಾಂತಕುಮಾರ್ ಅವರು ಪ್ರತಿಯೊಂದು ಕೆಲಸಗಳಿಗೂ ಇಲ್ಲಿ ನನಗೆ ಜೊತೆಯಾಗಿ ಸಾಥ್ ಕೊಟ್ಟಂಥ ಕಾರ್ಯದರ್ಶಿಗಳಾದಂಥ ಸ್ನೇಹಿತರಾದಂಥ ಶಾಂತಕುಮಾರ್ ಅವರೇ, ಈ ಕಾರ್ಯಕ್ರಮಗಳು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಂಥ ನಿರ್ದೇಶಕರಾದ DV ಸುರೇಶ್ರವರೇ, ಈ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ದಾನಿಗಳನ್ನು ಮತ್ತು ಇತರೆ ಕಾರ್ಯಕ್ರಮದ ಚಟುವಟಿಕೆಗಳಿಗೆ ಸ್ಪಂದಿಸ್ತಾ ನಮಗೆ ಪ್ರೋತ್ಸಾಹ ಕೊಡ್ತಂಥ ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಅಶ್ವಥ್ ನಾರಾಯಣ ರೆಡ್ಡಿ ಅವರೇ ಮತ್ತು ಈ ಪ್ರತಿಯೊಂದು ಸಂಸ್ಥೆಯ ಒಂದು ಭಾಗದ ಅಂಗವಾಗಿ ಎಲ್ಲ ನಮಗೆ ಪ್ರೋತ್ಸಾಹಿಸಿದಂಥ 89-83ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳೇ, 90-93ನೇ ಸಾಲಿನ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಪದಾಧಿಕಾರಿಗಳೇ ಮತ್ತು ನಾನು ನಿಮ್ಮಂಗೆ ಅಲ್ಲಿ ನೆಲದ ಮೇಲೆ ಕೂತಾಗಿಂದ ನಮ್ಮ ಅಣ್ಣಪ್ಪನವರು SC ST ಇದಕ್ಕೆ ಕಾರ್ಯಕ್ರಮಗಳಿಗೆ ಪ್ರತಿಯೊಂದಕ್ಕೂ ಕಾರ್ಯಕ್ರಮಗಳು ಬಂದವು. SC ST ಹುಡುಗರು ಯಾರು ಉನ್ನತ 60% ಮೇಲೆ ಬಂದಿದ್ದಾರೆ, ಅವ್ರು ಎಷ್ಟೇ ಜನ ಇರಲಿ, 20 ಜನ ಇರಲಿ, 50 ಜನ ಇರಲಿ, 100 ಜನ ಇರಲಿ, ಅವ್ರ ಪ್ರೋತ್ಸಾಹ ಧನ ಅವರು ಈಗಲೂ ನೋಡಿ, ಅವ್ರಿಗೆ 86 ವರ್ಷ. ನಮ್ಮ ಅಣ್ಣಪ್ಪನವ್ರಿಗೆ 86 ವರ್ಷ, ಈಗಲೂ ಯುವಕರು ಬಂದಂಗೆ ಬರ್ತಾರೆ ಅವರು. ನಾವು ಅವ್ರನ್ನ ಕಂಡ್ರೆ ನಾನು ಬೆಳಗ್ಗೆಯಿಂದ ಅಣ್ಣ ನಿಮ್ಮ ಮುಂದೆ ನಾವೇನು ಇಲ್ಲಣ್ಣ ಅಂದ್ಕೊಂಡೆ. ನಮ್ಮ ಅಣ್ಣಪ್ಪನವ್ರಿಗೆ ಮತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳಾದ ಮಿಲಿಟರಿ ರಿಟೈರ್ಡ್ ಆದ ವೇಣು ಸರ್ ಅವರೇ ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ, ಬೋಧಕಿಯರು, ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ವಿದ್ಯಾರ್ಥಿಗಳು ಇದ್ ಕಡೆ ಗಮನಿಸಬೇಕು. ಪ್ರತಿಯೊಂದು ಕಾರ್ಯಕ್ರಮ ಯಾರಿಗೋಸ್ಕರ ಮಾಡ್ತಾರೆ, ಯಾತಕ್ಕೆ ಮಾಡ್ತಾರೆ? ನಿಮಗೋಸ್ಕರ, ನಿಮ್ಮ ಶ್ರೇಯೋಗೋಸ್ಕರ, ನಿಮ್ಮ ಮುಂದಿನ ಜೀವನದ ಒಂದು ಮೆಟ್ಟಿಲಿಗೋಸ್ಕರ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾರೇ ಹಿರಿಯರು ಬಂದು ಏನೇ ಹೇಳಿದ್ರು, ಏನೇ ವಿಷಯ ಹೇಳಿದ್ರು ನೀವು ಗಮನಿಸ್ಬೇಕು. ನೋಡಿ, ನಿಮ್ಮ ಇಲ್ಲಿ ನೀವೆಲ್ಲ ಒಂದು ನಮ್ಮ ಈ ಸಲ ಹಳೆ ವಿದ್ಯಾರ್ಥಿಗಳಾದ ಭಾಸ್ಕರ್ ಅವರು ಎಲ್ಲರಿಗೂ ಸಮವಸ್ತ್ರ ಕೊಟ್ಟಿದ್ದಾರೆ. ಇಲ್ಲಿ ನೀವೆಲ್ಲ ಸಮಾನರಾಗಿದ್ದೀರಾ. ಇದರಲ್ಲಿ ನೋಡಿ, ನಿಮ್ಮ ತಂದೆ ತಾಯಿಯವರು ಅವಿದ್ಯಾವಂತರೇ ಇರ್ಬೋದು, ನಿಮ್ಮ ತಂದೆ ತಾಯಿಯವರು ಬಡವರೇ ಇರ್ಬೋದು, ನಿಮ್ಮ ತಂದೆ ತಾಯಿಯವರು ಒಳ್ಳೆ ಬಟ್ಟೆ ಹಾಕ್ದಿರೇ ಇರ್ಬೋದು. ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು, ನನ್ನ ಮಕ್ಕಳು ಒಳ್ಳೆ ಸಮವಸ್ತ್ರ, ಒಳ್ಳೆ ಉಡುಪು ಧರಿಸಿ ಶಾಲೆಗೆ ಹೋಗ್ಬೇಕು. ನನಗೆ ಕಾಲಿಗೆ ಚಪ್ಪಲಿ ಇಲ್ಲದೆ ಇದ್ರು ನನ್ನ ಮಕ್ಕಳು ಶೂ ಹಾಕ್ಕೊಂಡು ಹೋಗ್ಬೇಕು ಅಂತ ತ್ಯಾಗ ಮಾಡ್ತಿದ್ದಾರಲ್ಲ ನಿಮ್ಮ ತಾಯಿ ತಂದೆ. ಪ್ರತಿಯೊಬ್ಬರು
ನಿಮ್ಮ ತಾಯಿ ತಂದೆನ ಮನೆಯಿಂದ ಬರೋವಾಗ ಅವ್ರಿಗೆ ಕಾಲಿಗೆ ನಮಸ್ಕಾರ ಹಾಕಿ ಯಾರು ನೀವು ಬರ್ತೀರೋ, ಇಲ್ಲಿ ಗುರುಗಳು ಹೇಳಿರೋದನ್ನ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಯಾರು ಗಮನಕ್ಕೆ ತಗೊಂಡು ಪ್ರತಿಯೊಬ್ಬ ಗುರುಗಳ ಆಶೀರ್ವಾದ, ತಾಯಿ ತಂದೆ ಆಶೀರ್ವಾದ ಪಡಿತೀರೋ, ನೀವು ಅಭಿಶಾಲರಾಗ್ತೀರಾ, ನೀವು ವಿದ್ಯಾವಂತರಾಗ್ತೀರಾ, ನೀವು ಅಭಿವೃದ್ಧಿ ಆಗ್ತೀರಾ. ಪ್ರತಿಯೊಂದು ವಿಚಾರದಲ್ಲಿ ಯಾರು ತಾಯಿ ತಂದೆನ ಗುರುಗಳನ್ನ ಮರಿತೀರೋ, ನಿಮ್ಮ ಅಪ್ಪರಾಣೆಗೂ ನೀವು ಯಾರು ವಿದ್ಯಾವಂತರಾಗಕ್ಕಾಗಲ್ಲ, ನೀವು ಬೆಳೆಯೋಕ್ಕಾಗಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಮನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಅಲೆಕ್ಸಾಂಡರ್ ಅವ್ರಿಗೆ ಪ್ರತಿಯೊಬ್ಬರು ಅವ್ರ ದಾರಿಯಲ್ಲಿ ಬರ್ತಾ ಇದ್ರೆ ನಮಸ್ಕಾರ ಆಗ್ತಾ ಇದ್ರು. ಅವರೊಂದ್ಸಲ ದಾರಿಯಲ್ಲಿ ಹೋಗುವಾಗ ಮಂತ್ರಿಗಳ ಜೊತೆಯಲ್ಲಿ ಅಷ್ಟು ದೂರದಲ್ಲೇ ಒಬ್ಬ ವಯಸ್ಸಾದವರು ಫಕೀರ್ ಥರ ಗುರುಗಳು ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಅಲೆಕ್ಸಾಂಡರ್ ರಥ ನಿಲ್ಸ್ರಿ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ಟು ಹೋಗಿ ಅವ್ರಿಗೆ ನಮಸ್ಕಾರ ಆಗ್ತಾರೆ, ಅವ್ರ ಪಾದಗಳಿಗೆ ನಮಸ್ಕಾರ ಆಗ್ತಾರೆ. ಆಗ ಮಂತ್ರಿಗಳು ಕೇಳ್ತಾರೆ, ಇಡೀ ಜಗತ್ತೇ ನಿಮಗೆ ನಮಸ್ಕಾರ ಆಗ್ತೈತೆ, ನೀವು ಇಳಿದ್ಬಿಟ್ಟು ಹೋಗಿ ಇವ್ರು ಯಾರೋ ಸನ್ಯಾಸಿ ಫಕೀರರು ಇದ್ದಂಗಿದ್ದಾರೆ, ಇವ್ರು ನೀವು ನಮಸ್ಕಾರ ಆಗ್ತೀರಾ? ಇದು ನಮಗೆ ಸಮಾಧಾನ ಆಗಲಿಲ್ಲ, ನಮಗೆ ಬೇಜಾರಾಯಿತು ಅಂತ ಮಂತ್ರಿಗಳು ಅಲೆಕ್ಸಾಂಡರ್ ಹತ್ರ ಕೇಳ್ತಾರೆ. ಆವಾಗ ಅಲೆಕ್ಸಾಂಡರ್ ಹೇಳ್ತಾರೆ, ನಿನಗಿಷ್ಟೇ ಗೊತ್ತಿರೋದು, ನಾನು ಮೇಲೆ ಇದ್ದವನ ನಮ್ಮ ತಂದೆ ತಾಯಿ ಕೆಳಗಡೆ ತಂದು ಬಿಟ್ರು. ನಾನು ಕೆಳಗಡೆ ಇದ್ದವ್ರನ್ನ ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ನಮಗೆ ಗುರುಗಳೇ ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದು. ಅವ್ರಿಗೆ ನಮಸ್ಕಾರ ಆಗ್ತೀರ, ಇನ್ಯಾರ್ಗ ಹಾಕಲಿ ಅಂತ. ಇದರ ಅರ್ಥ ಏನಂದ್ರೆ, ಪ್ರತಿಯೊಬ್ಬ ಗುರುಗಳ ಆಶೀರ್ವಾದ ಇದ್ರೆ ನೋಡಿ, ಯಾವುದೇ ಸಂಸ್ಥೆಗೆ ಹೋಗ್ರಿ, ಯಾವುದೇ ಒಂದು ಆಫೀಸ್ಗಳಿಗೆ ಹೋಗ್ರಿ, ಒಬ್ಬ ಸಣ್ಣ SLC ಕ್ಲರ್ಕ್ ಇರ್ಬೋದು, ಡಿಗ್ರಿ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಅವ್ರ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಕೆಲಸದವ್ರನ್ನ ಕರೆಸ್ಕೊಂಡು ಅವ್ರು ಕೆಲಸ ಮಾಡ್ತಾರೆ, ಕೆಲಸ ತಗೊಂತಾರೆ. ಇಲ್ಲಿ ನಿಮ್ಮ ಗುರುಗಳು ಡಿಗ್ರಿ MBA ಸುಮಾರು ಡಿಗ್ರಿಗಳು ಮಾಡಿದಂಥ ಗುರುಗಳು ನಿಮ್ಮನ್ನ ಕ್ಲಾಸ್ಗಳಲ್ಲಿ ಮುಂದೆ ಕೊಂಡಿಸ್ಬಿಟ್ಟು ಅವರು ನಿಂತು ಪಾಠ ಮಾಡ್ತಾರೆ. ಗುರುಗಳ ಮಹಿಮೆ, ಗುರುಗಳು ನೋಡಿ, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕ್ಲಾಸಲ್ಲಿ ಉನ್ನತ ಸ್ಥಾನಕ್ಕೆ ಬೆಳಿಬೇಕು. ಅವರು ನನ್ನಂಗೆ ಗುರುಗಳಾಗ್ತೀರ ಇದ್ರು ಚಿಂತೆ ಇಲ್ಲ. ಅವ್ರ IAS ಆಫೀಸರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಏನೇ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅವರ ಶ್ರೇಯಸ್ಗೋಸ್ಕರ, ನಿಮ್ಮ ಶ್ರೇಯಸ್ಗೋಸ್ಕರ ಅವರು ನಿಂತು ಪಾಠ ಮಾಡ್ತಾರೆ. ಈ ರೀತಿ ಯಾವುದೇ ಆಫೀಸ್ಗಳಲ್ಲಿ ಯಾವುದೇ ಎಜುಕೇಶನ್ ಮಾಡಿದ ಯಾವುದೇ ಜನ ಈ ರೀತಿ ನಿಂತು ಪಾಠ ಮಾಡಲ್ಲ. ಅವರು ಕುತ್ಕೊಂಡಿರೋ ಹತ್ರ ಫೈಲ್ಗಳು ತರಿಸ್ಕೊಂಡು ಸೈನ್ ಹಾಕಿ ಕಳಿಸ್ತಾರೆ. ನಿಮಗೆ ಯಾರು ದೊಡ್ಡವರು ಅನ್ನಿಸ್ತಾರೆ? ಈಗ ನಿಮಗೆ ಗುರುಗಳು ದೊಡ್ಡವರು ಅನ್ನಿಸ್ತೀರ, ಯಾರನ್ನ ಆಫೀಸರ್ಸ್ಗಳು ದೊಡ್ಡವರು ಅನ್ನಿಸ್ತೀರ? ನಿಮಗೆ ಹೇಳಿ, ಯಾರು ದೊಡ್ಡವರು ಅನ್ನಿಸ್ತಾರೋ? ಅದಕ್ಕೆ ಪ್ರತಿಯೊಬ್ಬರು ನೋಡಿ, ನೀವು ಮನೆಯಿಂದ ಬರುವಾಗ ನೀವು ತಾಯಿಗೆ ಕಾಲಿಗೆ ನಮಸ್ಕಾರ ಹಾಕೊಂಡು ಬಂದ್ರೆ ನೀವು ದಾರಿ ನಿಮ್ಮ ತಾಯಿ ಆಶೀರ್ವಾದ ಮಾಡ್ತಾರೆ. ಮಗನೇ ನೀನು ಕ್ಷೇಮವಾಗಿ ಹೋಗಿ ಶಾಲೆಗೆ, ಕ್ಷೇಮವಾಗಿ ಮನೆಗೆ ಬಾ ಅಂತ. ಅಕಸ್ಮಾತ್ ನಿಮಗೆ ದಾರಿಯಲ್ಲಿ ಏನೇನೋ ಒಂದು ಅಡಚಣೆ ಆಯಿತು, ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ಇನ್ನೊಂದಾಯಿತು, ನಿಮಗೆ ತಾಯಿ ಆಶೀರ್ವಾದ ಇರ್ತೈತೆ.
ಯಾರಿಂದ ತೊಂದರೆ ಆದ್ರೂ ನಿಮ್ಮ ತಾಯಿ ಆಶೀರ್ವಾದ ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೈತೆ ಮನೆಗೆ. ಯಮ ಬಂದು ಅಡ್ಡ ಹಾಕಿದ್ರು ತಾಯಿ ಕರುಳು ಹೇಳ್ತೈತೆ, ಏ ಅಪ್ಪ ಯಮ, ನನ್ನ ಮಗಳಿಗೆ ನನ್ನ ಮಗನಿಗೆ ನಾನು ಆಶೀರ್ವಾದ ಮಾಡಿದ್ದೀನಿ, ನನ್ನ ಮತ್ತೆ ಬಂದು ನನ್ನ ಮುಖ ನೋಡೋವರೆಗೂ ನೀನು ಅಡ್ಡ ಹಾಕಾಗಲ್ಲ ಅಂತ ಅಷ್ಟು ಪವರ್ ಇರ್ತೈತೆ ತಾಯಿ ಆಶೀರ್ವಾದಿಗೆ. ನೀವು ಎಷ್ಟು ಜನ ಮನೆ ಬಿಡುವಾಗ ತಾಯಿ ತಂದೆಗೆ ನಮಸ್ಕಾರ ಹಾಕೊಂಡು ಎಷ್ಟು ಜನ ಬರ್ತೀರಾ? ಕೈ ಎತ್ರಿ ಬನ್ರಿ, ಇಲ್ಲಿ ನೀವು ಕೈ ಎತ್ತವರೆಲ್ಲ ಇಲ್ಲಿ ಬನ್ರಿ. ಕೈ ಎತ್ತವರು ದಯವಿಟ್ಟು ಇಲ್ಲಿ ಬನ್ನಿ. ಮೈಕ್ ಮೈಕ್ ನೀನು ಚೆನ್ನಾಗಿರ್ಲಿ ಅಂತ ಹೇಳಿ, ಚೆನ್ನಾಗಿ ಓದ್ಲಿ, ತೊಂದರೆ ಆಗ್ದಿರ ಇರ್ಲಿ. ನಿನ್ನ ಜನ್ಮ ಕೊಟ್ಟ ತಾಯಿ ತಂದೆಯವರು ನಿನ್ಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಅವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ ಅಂತ. ನಿನ್ನ ಹೆಸರು ದಿವ್ಯಾ, ಗೋಟು ದಿವ್ಯಾ. ಒಳ್ಳೆ ಇದು ನಿನ್ನ ಎಲ್ಲರೂ ಇದೇ ರೀತಿ ಬೆಳೆಸ್ಕೊಳ್ರಿ ದಯವಿಟ್ಟು. ಯಾಕಂದ್ರೆ ಅವರಿಗೆ ಮನೆಯಲ್ಲಿ ನಮಸ್ಕಾರ ಹಾಕೊಂಡು ಬರ್ತೀಯ, ಒಳ್ಳೇದಾಗ್ಲಿ ಅಂತ. ನಿಮ್ಮ ತಾಯಿ ತಂದೆಯವರು ನಿಮ್ಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದಕ್ಕೆ ನಿನಗೇನು ಅನ್ನಿಸ್ತೈತೆ? ಚೆನ್ನಾಗಿ ಓದಿ ನಿಮ್ಮ ತಾಯಿ ತಂದೆಗೆ, ನಿಮ್ಮ ಮನೆಗೆ ನೀವು ನಂದಾದೀಪಗಳಾಗಿ ಬೆಳಿಬೇಕು. ನೀವು ನಮ್ಮ ಶಾಲೆಗೆ ಧರ್ಮಸಾಗರ ವಿದ್ಯಾಸಂಸ್ಥೆಗೆ ಜ್ಯೋತಿಗಳಾಗಿ ನೀವು ಒಳ್ಳೆ ಕೀರ್ತಿ ತರಬೇಕು, ಒಳ್ಳೆ ಪರ್ಸೆಂಟೇಜ್ ತಂದು. ನಿನ್ನ ಹೆಸರಮ್ಮ? ರಮ್ಯಾ, 9th C. ಓಕೆ, ಗುಡ್. ಏನಕ್ಕೆ ನಿಮ್ಮ ತಾಯಿ ತಂದೆಗೆ ನಮಸ್ಕಾರ ಹಾಕ್ತೀರಾ? ಅಪ್ಪ ಅಮ್ಮ ಒಳ್ಳೇದಾಗಲಿ, ಚೆನ್ನಾಗಿ ಓದ್ಬೋದು. ನೀನು ನೆಕ್ಸ್ಟ್ ಓದಿ ನಿಮ್ಮ ತಾಯಿ ತಂದೆಯವ್ರಿಗೆ ಏನು ನೀನು ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದಿ? ನಿಮ್ಮ ತಾಯಿ ತಂದೆ ಚೆನ್ನಾಗಿ ನೋಡ್ಕೊಬೇಕು. ಓಕೆ, ಏನು ಆಗ್ಬೇಕು ಅಂದ್ಕೊಂಡಿದ್ದೀರಾ? ಲಾಯರ್ ಆಗ್ಬೇಕಣ್ಣ. ಗುಡ್. ಏನು ನೀವು ನಿನ್ನ ಕನಸು ನನಸಾಗಲಿ. ನಮ್ಮ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯಿಂದ ನಿನಗೆ ಏನು ಸಹಕಾರ ಬೇಕೋ ನಾವು ಕೊಡ್ತೀವಿ. ಒಳ್ಳೇದಾಗಲಮ್ಮ. ಹೌದು ಸರ್, ಒಬ್ಬರು ಜಿಲ್ಲಾಧಿಕಾರಿ ಆಗಬೇಕು ಅಂತ ಹೇಳಿದ್ರೆ IAS ಆಗಿರ್ಬೇಕು. ಅಂತಹ ಜಿಲ್ಲಾಧಿಕಾರಿ ಒಂದ್ಸಾರಿ ತನ್ನ ಕುಟುಂಬದ ಜೊತೆಗೆ ಒಂದು ನದಿ ತೀರದಲ್ಲಿ ಅವರು ವಾಯುವಿಹಾರಕ್ಕೆ ಅಂತ ಹೋಗಿರ್ತಾರೆ. ಹೋಗಿದ್ದಾಗ ಅಲ್ಲಿ ಒಂದು ಮರದ ಮೇಲೆ ಒಂದು ಗೀಜಗನ ಗೂಡು ಕಾಣಿಸುತ್ತೆ. ನಮ್ಗೆಲ್ರಿಗೂ ಗೊತ್ತು, ಗೀಜಗನ ಗೂಡು ಗೊತ್ತಿದೆ, ನೋಡಿದ್ದೇವೆ ನಾವೆಲ್ಲರೂ. ಮತ್ತು ಆ ಪುಟ್ಟ ಹಕ್ಕಿ ಎಷ್ಟು ಶ್ರಮ ಹಾಕಿ ಆ ಗೂಡನ್ನು ಕಟ್ಟುತ್ತೆ ಮತ್ತು ಎಷ್ಟು ಸುಂದರವಾಗಿ ಕಟ್ಟುತ್ತೆ ಅನ್ನುವಂಥದ್ದು ಗೊತ್ತಿದೆ ನನಗೆ. ಆ ಗೀಜಗನ ಗೂಡನ್ನ ಆ IAS ಅಧಿಕಾರಿಯ ಮಗಳು ನೋಡ್ಬಿಟ್ಟು ಅವ್ರ ತಂದೆನ ಕೇಳ್ತಾರೆ, ಅಪ್ಪ ನನಗೆ ಗೀಜನ ಗೂಡು ಬೇಕು ನನಗೆ ಅಂತ, ಇಷ್ಟ ಆಯ್ತು ನನಗೆ ಬೇಕು ಅಂತ ಹೇಳ್ತಾರೆ. ಆಗ ಅಧಿಕಾರಿ ಎತ್ತರದಲ್ಲಿದೆ ಗೂಡೋದು, ಸುತ್ತಮುತ್ತಲು ನೋಡ್ತಾರೆ. ನೋಡಿದಾಗ ಯಾರು ಕಾಣಿಸಲ್ಲ. ಅಲ್ಲೊಬ್ಬ ಹುಡುಗ ದನ ಕಾಯಿಸ್ತಾ ಇರ್ತಾನೆ. ಆ ಹುಡುಗನ್ನ ಕೇಳ್ತಾನೆ, ನೋಡಪ್ಪ ನಮ್ಮ ಮಗು ಇಷ್ಟಪಟ್ಟಿದೆ ಈ ಗೂಡನ್ನ, ಅದನ್ನ ನೀನು ಕಿತ್ಕೊಡ್ತೀಯಾ ಅಂತ ಹೇಳಿ. ಅದಕ್ಕೆ ಆ ಹುಡುಗ ಹೇಳ್ತಾರೆ, ನಾನು ಅದನ್ನು ಕಿತ್ಕೊಡಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳ್ತಾನೆ. ಇಲ್ಲ, ನಾನು ಕಿತ್ಕೊಡೋದಿಲ್ಲ ಅಂತ ಹೇಳಿ. ನಾನು ಕಾಸು ಕೊಡ್ತೀನಿ, ಕಿತ್ಕೊಡ್ತೀಯಾ ಅಂತ ಕೇಳ್ತಾರೆ ಅಧಿಕಾರಿ. ಇಲ್ಲ, ನಾನು ಕಿತ್ಕೊಡಲ್ಲ ಅಂತ ಹೇಳ್ತೇನೆ. ನಾನು ಅಧಿಕಾರಿಯಾಗಿ ಹೇಳ್ತಾ ಇದ್ದೀನಿ, ನೀನು ಕಿತ್ಕೊಡು, ಅದನ್ನು ತೆಗೆದುಕೊಡು, ನಮ್ಮ ಮಗುಗೆ ಇಷ್ಟ ಆಗಿದೆ. ಆಗ ಹುಡುಗ ಹೇಳ್ತಾನೆ, ನೀವೇನೋ ಈಗ ಅದನ್ನ ಕಿತ್ಕೊಡಿ ಅಂತ ಕೇಳ್ತಾ ಇದ್ದೀರಿ, ನಾನು ತೆಗೆದುಕೊಡ್ತೀನಿ ಅನ್ಕೊಳ್ಳಿ. ಸಂಜೆ ಆ ಒಂದು ಗೂಡ್ನಲ್ಲಿರ್ತಕ್ಕಂಥ ಪುಟ್ಟ ಮರಿಗಳೇನಿದ್ದಾವೆ ಅದರ ತಾಯಿ ಬರುತ್ತೆ. ತಾಯಿ ಬಂದಾಗ ಆ ಮರಿಗಳು ನೀವು ಎಸೆದು ಬಿಟ್ಟು ಅಥವಾ ಮೊಟ್ಟೆಗಳನ್ನು ಎಸೆದು ಬಿಟ್ಟು ಗೂಡನ್ನು ತಗೊಂಡೋಗಿ ನೀವೇನೋ ಶೋಕೇಸ್ನಲ್ಲಿ ಇಟ್ಕೊಳ್ತೀವಿ. ಆ ತಾಯಿ ಏನು ಮಾಡಬೇಕು? ಆಗ ಎಷ್ಟು ನೋವು ತಿನ್ನುತ್ತೆ, ಎಷ್ಟು ಅಳುತ್ತೆ ಅದು ಅಂತ ಹುಡುಗ ಮರುಪ್ರಶ್ನೆ ಹಾಕ್ತಾರೆ. ಆಗ ಜಿಲ್ಲಾಧಿಕಾರಿಗಳಿಗೆ ಜ್ಞಾನೋದಯ ಆಗುತ್ತೆ. ನೋಡಿ, ನಾನು IAS ಕಷ್ಟಪಟ್ಟು ಓದಿದ್ದೀನಿ, ತುಂಬ ವಿದ್ಯಾವಂತ ಅಂದ್ಕೊಂಡಿದ್ದೀನಿ. ಆದರೆ ಈ ಹುಡುಗ ಏನು ಓದಲಿಲ್ಲ, ದನ ಕಾಯೋ ಹುಡುಗ.
ಯಾರು ಇದರಲ್ಲಿ ವಿದ್ಯಾವಂತರು? ದೊಡ್ಡ ಏನೋ ಪದವಿಗಳನ್ನು ಪಡ್ಕೊಂಡು ಅಧಿಕಾರದಲ್ಲಿರ್ತಕ್ಕಂಥ ನಾನು ವಿದ್ಯಾವಂತನ, ಏನು ಓದದೇ ಇರತಕ್ಕಂಥ ಇಷ್ಟು ಒಂದು ಕಳಕಳಿ ಇರತಕ್ಕಂಥ ಈ ಪುಟ್ಟ ಹುಡುಗ ವಿದ್ಯಾವಂತನ ಅಂತ ಹೇಳಿ. ಆಗ ಆ ಅಧಿಕಾರಿ ಒಂದು ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಂದು ಲೇಖನ ಬರೀತಾರೆ, ಹೂ ಈಸ್ ಎಜುಕೇಟೆಡ್ ಅಂತ ಹೇಳಿ, ಯಾರು ವಿದ್ಯಾವಂತರು ಇದರಲ್ಲಿ ಅಂತ ಹೇಳಿ. ಹಾಗಾಗಿ ಇವತ್ತು ನಮ್ಮದು ಏನೋ ಲಿಟ್ರೇಸಿ ರೇಟ್ ತುಂಬ ಇದೆ, ಆದರೆ ಸಂಸ್ಕಾರ ಅಂತಕ್ಕಂಥದ್ದು ನಮ್ಮಂಥ ಶಾಲೆಗಳಲ್ಲೇ ಸಿಕ್ಕೋದು. ಗ್ರಾಮಾಂತರ ಪ್ರದೇಶದಲ್ಲೇ ಇವತ್ತು ನೋಡ್ತೀವಿ ನಾವು, ನಗರ ಪ್ರದೇಶದಲ್ಲಿ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಜನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹೇಗಿದ್ದಾರೆ ಅಂತ ನಾವು ದಿನವೂ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ನಿಜವಾಗ್ಲೂ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು, ನಾವು ಆಗಲೇ ಹೇಳಿದ್ರು, ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಇನ್ನು ಕಲಿಸ್ಬೇಕಾದಂಥದ್ದು ಸಾಕಷ್ಟಿದೆ. ನಾವು ಶಿಕ್ಷಕರು ತಂದೆ ತಾಯಿ ಪಾತ್ರವನ್ನು ಸಹ ನಿರ್ವಹಿಸ್ತೀವಿ. ಹಾಗಾಗಿ ಸಂಸ್ಕಾರ ವಿದ್ಯಾವಂತರು, ಸಂಸ್ಕಾರವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹೇಗೆ ಅಂದರೆ, ಹಾಲಿಗೆ ಸಂಸ್ಕಾರ ಕೊಟ್ಟರೆ ಸ್ವಲ್ಪ ಮಜ್ಜಿಗೆ ಹಾಕಿದ್ರೆ ಮೊಸರಾಗುತ್ತೆ, ಮೊಸರಿಗೆ ಸಂಸ್ಕಾರ ಕೊಟ್ಟರೆ ಬೆಣ್ಣೆ ಆಗುತ್ತೆ, ಬೆಣ್ಣೆಗೆ ಸಂಸ್ಕಾರ ಕೊಟ್ಟರೆ ತುಪ್ಪ ಆಗುತ್ತೆ. ಇದರಲ್ಲಿ ನೋಡಿ, ಸಂಸ್ಕಾರ ಪಡೆದಷ್ಟು ಅದರ ಮೌಲ್ಯ ಹೆಚ್ಚಾಗುತ್ತೆ. ತುಪ್ಪ ತುಂಬ ದಿನ ಇಡ್ಬೋದು ನಾವು, ಆದರೆ ಹಾಲನ್ನು 2 ದಿನ ಅಷ್ಟೇನೆ. ಹಾಗಾಗಿ ಹೇಗೆ ಹಾಲಿಗೆ ಸಂಸ್ಕಾರವನ್ನು ಕೊಟ್ಟು ನಾವು ತುಪ್ಪವನ್ನು ಮಾಡ್ತೀವೋ, ಬೆಣ್ಣೆಯನ್ನು ಮಾಡ್ತೀವೋ, ಆ ರೀತಿ ನಮ್ಮ ವಿದ್ಯಾರ್ಥಿಗಳು ಬೆಳೆಯಲಿ. ಈ ಸಂಸ್ಥೆ ತುಂಬ ಹಳೆಯ ಸಂಸ್ಥೆ, ನಮ್ಮ ತಾಲೂಕಿನಲ್ಲೇ ತುಂಬ ಹಳೆಯ ಸಂಸ್ಥೆ. ಮೋಸ್ಟ್ಲಿ ಸರ್ಜಾಪುರ ನಂತರ ಆದಂಥದ್ದು ಅನ್ಸುತ್ತೆ ಅಲ್ವಾ. ಸಾವಿರಾರು ವಿದ್ಯಾರ್ಥಿಗಳು ಇದರಿಂದ ಜ್ಞಾನವನ್ನು ಪಡ್ಕೊಂಡು ಹೋಗಿದ್ದಾರೆ. ಅವ್ರು ಈಗಲೂ ಆ ಪ್ರೇಮ, ಆ ಪ್ರೀತಿ, ಸಂಸ್ಥೆ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಇಟ್ಕೊಂಡು ಈಗಲೂ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದು ಹಾಗೆ ಮುಂದುವರಿಯಲಿ. ಹಾಗೆ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ಹಿರಿಯ ವಿದ್ಯಾರ್ಥಿಗಳೇ, ನಾನು ಕಂಡಂಗೆ ಯಾರ್ಯಾರು ಜವಾಬ್ದಾರಿಗಳಿದೆಯೋ ಅವರೆಲ್ಲರೂ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳೇ. ಅವರು ಅಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ಈ ಸ್ಕೂಲು, ಈ ಆಡಳಿತ ಮಂಡಳಿ 65ನೇ ಇಸ್ವಿಯಿಂದ ನಾನು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇದ್ದೀನಿ. ಬಿಲ್ಡಿಂಗ್ ಕೆಲಸ ಕೂಡ ಮಾಡಿಸಿ ಹೋಗಿದ್ದೀನಿ. ನೋ ಪ್ರಾಫಿಟ್ಟು ನೋ ಆದಾಯ ನಷ್ಟ ಇಲ್ಲದೆ ಮಾಡಿಕೊಟ್ಟು ಹೋಗಿದ್ದೀನಿ. ಈಗ ಆಶ್ರಮದ ಬಗ್ಗೆ ನಮ್ಮ ಧನರಾಜ್ ಅವರು ಹೇಳಿದ್ರು. ಯಾಕೆಂದರೆ ಇಷ್ಟೆಲ್ಲ ಮಾಡ್ತೀವಿ, ಎಲ್ಲರೂ ಏನೇನು ಬಹುಮಾನಗಳು ಕೊಡ್ತಾ ಇದ್ದೀವಿ, ಎಲ್ಲರೂ ಒಂದು ವಿದ್ಯಾದ ಬಗ್ಗೆ ಮಕ್ಕಳಿಗೆ ಭಾಳ ನಾವು ತಿಳುವಳಿಕೆ ಕೊಡ್ತಾನೂ ಇದ್ದೀವಿ. ಯಾಕೆಂದರೆ ನಾವು ಹೇಗೆ ಬಂದಿದ್ದೀವಿ, ಏನು ಮಾಡಬೇಕು, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನೋ ಅರಿವು ನಮಗೆ ಇಲ್ಲ. ಫಸ್ಟು ತಂದೆ ತಾಯಿ ಗುರುಗಳಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ. ನೆಕ್ಸ್ಟು ವಿದ್ಯಾ ಬಂದು ಇಲ್ಲಿ ನಮ್ಮ ಗುರುಗಳು ಮೇಷ್ಟ್ರಾಗಿ ನಮ್ಮನ್ನು ವಿದ್ಯಾವಂತರು ಮಾಡಿ ನಮ್ಮ ಬದುಕತಕ್ಕಂಥ ಜೀವನ ಏನು ನಾವು ದಿವಸ ಕಾರ್ಯಕ್ರಮಗಳಿಗೋಸ್ಕರ ಅದು ಸೀಮಿತವಾಗುತ್ತೆ. ನಮ್ಗೆ ಹೇಗೆ ಅಂದರೆ, ನಾವು ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಹೇಳ್ತೀವಿ ಎಲ್ಲ ಬೇಕಾದಷ್ಟು ಕೋಟಿಗಳನ್ನೇ ಸಂಪಾದನೆ ಮಾಡ್ತೀವಿ, ಬೇಕಾದಷ್ಟು ಹಣ ಗಳಿಸ್ತೀವಿ, ಆಸ್ತಿ ಗಳಿಸ್ತೀವಿ, ಎಲ್ಲನ್ನೂ ಮಾಡ್ತೀವಿ. ಆದರೆ ಎಲ್ಲನ್ನೂ ಬಿಟ್ಟು ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ? ನಮ್ಗೆ ಆ ಅರಿವೇ ಇಲ್ಲ. ನಾವು ಗರ್ಭವಾಸದಲ್ಲಿ ಇದ್ದಾಗ 9 ತಿಂಗಳು ಆ ದೇವರ ಸ್ಮರಣೆಯಲ್ಲಿ ನಾವು ಮಾಡಿ, ನಾನು ನಿಮ್ಮ ಸ್ಮರಣೆಯಲ್ಲೇ ಇರ್ತೀನಿ, ನಮ್ಮನ್ನು ಆಚೆ ಕಳಿಸಪ್ಪ ಅಂತ ಕೇಳ್ಕೊಂಡಿರ್ತೀವಿ. ಆವಾಗ ದೇವರು ಆಚೆ ಕಳಿಸ್ತಾರೆ. ಈ ಮಾಯಾ ಪ್ರಪಂಚಕ್ಕೆ ಬಂದಾಗ ಅದು ಮರ್ತೋಗ್ತದೆ. ಮರ್ತೋಗಿ ನಾವು ಇದೆಲ್ಲ ಕಾರ್ಯಕ್ರಮಗಳು ನಮ್ಮ ಜೀವನ ನಡೆಸ್ಕೊಂಡು ಬರ್ತೀವಿ. ಮತ್ತೆ ನಾವು ಎಲ್ಲಿ ಹೋಗ್ತೀವಿ ಏನು ಅಂತ ನಮಗೆ ಅರಿವೇ ಇರೋದಿಲ್ಲ. ನಮಗೇನಂದರೆ, ನಾವೆಲ್ಲಿಂದ ಬಂದ್ವಿ ಮತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಯಾರು ಇದನ್ನು ಹೇಳೋರೇ ಇಲ್ಲ. ಅದಕ್ಕೋಸ್ಕರ ಒಂದು ಗುರುಗಳು ಅನ್ನೋದು ಬೇಕು. ಆ ಗುರುಗಳು ಏನು ಮಾಡ್ತಾರೆ, ಈಗ ಹೇಳಿದ್ರು ಆತ್ಮ ಪರಮಾತ್ಮ ಅಂತ. ಪರಮಾತ್ಮ ಆತ್ಮ ಸೇರಿ ನಮ್ಮಲ್ಲಿ ಒಂದು ದೇಹ ಮನಸ್ಸಿನಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅದನ್ನು ನಾವು ಹತ್ಕೊಳ್ಬೇಕಾದ್ರೆ ಒಂದು ಗುರುಗಳು ಬೇಕು. ಆ ಗುರುಗಳನ್ನ ನಾವು ನೇಮಿಸ್ಕೊಂಡು ಏನು ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಮಾಡಿರ್ತೀವಿ,
ಕೋಟಿಗಟ್ಟಲೆ ದುಡ್ಡು ಇರ್ತದೆ, ಅದನ್ನು ನಾವು ತಿನ್ನೋದಕ್ಕಾಗೋದಿಲ್ಲ, ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಕೊನೆ ಒಳಗೆ ನಾವು ಏನಪ್ಪ ನಾನು ಇದುವರೆಗೂ ಏನು ಮಾಡಿದೆ, ಈಗ ಏನು ಮಾಡ್ತಾ ಇದ್ದೀನಿ ಅನ್ನೋ ಅರಿವು ನಮಗೆ ನೋವಾಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಆ ವಿಷಯ ತಿಳ್ಕೊಳ್ಬೇಕಾದ್ರೆ ಒಂದು ಆಶ್ರಮ ಮಾಡಿ, ಒಂದು ಗುರುಗಳನ್ನ ಸ್ಥಾಪನೆ ಮಾಡಿ ನಮ್ಮ ಜೀವನ ಸಾರ್ಥಕವಾಗಂಗೆ ಆ ಗುರುಗಳನ್ನ ನಾವು ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಗುರುಗಳು ನಮ್ಮನ್ನು ಕಡೆ ಒಳಗೆ ಕೈ ಹಿಡಿದು ಕರ್ಕೊಂಡೋಗಂತ ಒಂದು ದಾರಿ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಎಷ್ಟೆಲ್ಲ ಜನ ಬಂದಿದ್ದೀರ, ಒಂದು ಆಶ್ರಮ ಮಾಡಿ ಒಂದು ಗುರುಗಳನ್ನ ಸ್ಥಾಪನೆ ಮಾಡಿ ಅವರ ಹಿತವಚನದಲ್ಲಿ ನಮ್ಮ ಆತ್ಮ ಪರಮಾತ್ಮ ಅಂದರೆ ಏನು ಅಂತ ಒಂದು ತಿಳುವಳಿಕೆಯಿಂದ ನಡ್ಕೊಂಡು ಹೋಗ್ಬೇಕಂತೇಳಿ ನಾನು ನಮ್ಮ ಧನರಾಜುಗೆ ಅವತ್ತಿಂದ ಹೇಳ್ತಾ ಇದ್ದೀನಿ. ಆ ಆಶ್ರಮನ ಇವಾಗ ಮುಂದುವರಿಸಿ ಇಂಥ ಎಲ್ಲ ಗಣ್ಯರು, ಎಲ್ಲ ಪೇರೆಂಟ್ಸ್ ಬಂದಿದ್ದೀರಾ. ಆಮೇಲೆ ವಿಶೇಷವಾಗಿ ಇದೇ ಶಾಲೆಯಲ್ಲಿ ಮಣ್ಣಿನ ನೆಲದಲ್ಲಿ ಕುತ್ಕೊಂಡು ಓದ್ತಾ ಇದ್ದ ನಮ್ಮ ಬ್ಯಾಚಲ್ಲಿ ಎಲ್ಲರೂ ಬಂದಿದ್ದೀರಾ. ನಮ್ಮ ಬ್ಯಾಚ್ ನಂತರ 93ನೇ ಬ್ಯಾಚ್, 91ರಿಂದ 93ನೇ ಬ್ಯಾಚ್ ಅವರು ಬಂದಿದ್ದೀರಾ. ಅವ್ರಿಗೂ ನಮಸ್ಕಾರ ಮಾಡ್ತಾ ನಾನೊಂದೆರಡು ಮಾತುಗಳನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಧರ್ಮಸಾಗರ ವಿದ್ಯಾಸಂಸ್ಥೆ ಅನ್ನೋದು ಒಂದು ಸಮುದ್ರ ಇದ್ದಾಗ. ಈಗಿರೋ ಫಾಸ್ಟ್ ಬೆಳವಣಿಗೆಯಲ್ಲಿ ಗೌರ್ಮೆಂಟ್ ಶಾಲೆಗಳಾಗಲಿ ಇದಾಗಲಿ ಉಳಿಯೋದು ತುಂಬ ಕಷ್ಟ ಇದೆ. ಅದರಲ್ಲೂ ಇದನ್ನು ಈ ಆಡಳಿತ ಮಂಡಳಿಯವರು ಇಷ್ಟು ಜನ ಸ್ಟ್ರೆಂತಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ ಅಂದರೆ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮ್ಮ ಕಡೆಯಿಂದ ಸರ್. ಸೊ ಹಾಗೆ ವಿದ್ಯಾರ್ಥಿಗಳು ನೀವು ಚೆನ್ನಾಗಿ ಓದ್ತಾ ಇದ್ದೀರಾ, ನಿಮ್ಮ ಭವಿಷ್ಯ ಚೆನ್ನಾಗಿ ಇರಲಿ. ಹಾಗೆ ಈಗ ರೀಸೆಂಟಾಗಿ SLCಯಲ್ಲಿ ಒಳ್ಳೆ ಅಂಕಗಳು ಪಡೆದಿರೋರಿಗೆ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಹುಡುಗಿರ ಸಂಖ್ಯೆನೇ ಜಾಸ್ತಿ ಇದೆ. ನೆಕ್ಸ್ಟ್ ಬೆಳಕು ಕಾರ್ಯಕ್ರಮದಲ್ಲಿ ಈಗ ಓದ್ತಾ ಇರೋ ಹುಡುಗರಲ್ಲಿ ಅರ್ಧಷ್ಟು ಜನ ಅದು ಬಂದು ಇಲ್ಲಿ ಕುತ್ಕೋಬೇಕು. ಹುಡುಗರು ಚೆನ್ನಾಗಿ ಎಫರ್ಟ್ ಮಾಡಿ ಓದಬೇಕು. ಖಂಡಿತ ನಿಮ್ಮ ಭವಿಷ್ಯ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ತಾ, ಈಗ ನಾವೇನು ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾವರಿಗೆ ಸನ್ಮಾನ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ನಮ್ಮ ಜೊತೆಯಲ್ಲಿ ಓದ್ದವರು ಇದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಿಯಾಗಿ ಕೆಲಸ ಮಾಡ್ತಿರೋದು ನಮಗೆಲ್ಲ ತುಂಬ ಖುಷಿಯಾದ ಒಂದು ಸಂಗತಿ. ಹಾಗಾಗಿ ನಾವು ಇಲ್ಲಿ ಬಂದಿದ್ದು ವಿದ್ಯಾವರಿಗೆ ಸನ್ಮಾನ ಮಾಡೋಣ ಅಂತ ಬಂದ್ವಿ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಓದಿರೋರಲ್ಲಿ ಇನ್ನೂ ಒಂದು 5-6 ಜನ ಮೇಲೆ ಟೀಚರ್ಸ್ ಇದ್ದಾರೆ, ಇಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋರು ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ. ಸೊ ಈ ಶಾಲೆಯಲ್ಲಿ ವಿದ್ಯಾವರು ಈ ಒಂದು ಸ್ಟೂಡೆಂಟು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸ್ಟೂಡೆಂಟ್ ಅಲ್ಲಿ ಕುತ್ಕೊಂಡು ಓದಿ ಇಲ್ಲಿ ಬಂದು ಪ್ರಿನ್ಸಿಪಾಲ್ ಚೇರಲ್ಲಿ ಕುತ್ಕೋಬೇಕಂದ್ರೆ HM ಚೇರಲ್ಲಿ ಕುತ್ಕೋಬೇಕಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ ಅದು. ಸೊ ಹಾಗಾಗಿ ಅವರ ಪಟ್ಟ ಶ್ರಮ, ಆಮೇಲೆ ನಮಗೆಲ್ಲ ತುಂಬ ಹೆಮ್ಮೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ಈ ಶಾಲೆಗೆ ಬಂದ್ವಿ ಸರ್. ಈ ಮ್ಯಾನೇಜ್ಮೆಂಟ್ ಅವರಿಗೆಲ್ಲ ತುಂಬ ಧನ್ಯವಾದಗಳು ಸರ್. ನೀವು ಎಜುಕೇಷನ್ ವಿಚಾರದಲ್ಲಿ ಆಗಲಿ, ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಾಗಲಿ ನೀವು ಯಾವಾಗಲಾದರೂ ನಮ್ಮನ್ನು ಜ್ಞಾಪಕ ಮಾಡ್ಕೋಬೋದು. ಹಾಗೆ ಈಗ ಬಂದಾಗ ಒಂದು ಶಾಡಾ ಆಳ್ತ ಮಂಡಳಿಯವರು ಏನೋ ಕೇಳಿದ್ರು, ನೀವು ಬಂದಿದ್ದೀರಾ, ನಮ್ಗೇನಾದರೂ ಒಂದು ಅಳಿಲು ಸೇವೆ ಮಾಡಿಕೊಡಿ ಅಂತ. ಸೊ ಅದನ್ನು ನಾವು ಒಂದು ಸ್ವಲ್ಪ ನಮ್ಮ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂತಲೇ ಹೇಳಿದ್ವಿ. ಆಗಲೇ ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂದಾಗ ಎಲ್ಲ ಕೈ ಜೋಡಿಸಿದ್ರು, ನಾವು ಮಾಡೋಣ, ನಾವು ಮುಂದಕ್ಕೆ ಬರೋಣ, ಏನು ಬೇಕಾದ್ರೂ ಮಾಡೋಣ ಅಂತ. ಸೊ ಹಾಗಾಗಿ ನಮಗೆ ಈ ಪ್ರೇರಣೆ, ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲು ಆಯಿತು. ಈಗಿರೋ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ತುಂಬ ಡಿಸ್ಟ್ರಾಕ್ಷನ್ಸ್ ಅಂದರೆ ಮೊಬೈಲ್ ಫೋನ್ಸ್. ನೀವು ಮೊಬೈಲ್ ಫೋನ್ಸನ್ನು ಬಿಟ್ಟು ಮುಂದಿನ 5 ವರ್ಷ ಇಲ್ಲ 1500 ದಿನ ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ಜೀವನ ಮುಂದಿನ 50 ವರ್ಷ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹಿರಿಯರು ಇದೇ ಮೈಕ್ ಮುಂದೆ ನಿಂತ್ಕೊಂಡು ನಾವು ಅಲ್ಲಿ ಕುತ್ಕೊಂಡಾಗ ಹೇಳ್ತಾ ಇದ್ರು ಚೆನ್ನಾಗಿ ಓದ್ರಿ ಅಂತ. ನಾವು ಅದನ್ನು ಅಳವಡಿಸ್ಕೊಂಡಿಲ್ಲ, ನಾನೇ ಹೇಳ್ತೇನೆ, ಅಳವಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ನೀವು ಆ ಥರ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಖಂಡಿತ ಚೆನ್ನಾಗಿ ಓದಿ. ಆಮೇಲೆ ಇಲ್ಲಿ ಈಗ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳು ಬಂದಿರೋ ವಿದ್ಯಾರ್ಥಿಗಳಲ್ಲಿ ಏನಾದರೂ ಕಷ್ಟ ಇದ್ದು ಮುಂದಿನ ಎಜುಕೇಷನ್ ತೊಂದರೆ ಆಗೋಗಿದ್ರೆ ಖಂಡಿತವಾಗೂ ಸಂಪರ್ಕ ಮಾಡಿ ನಮ್ಮ ಗ್ರೂಪ್ನ, ನಾವು ನಿಮ್ಮ ಕೈ ಜೋಡಿಸ್ವಿ. ಆಮೇಲೆ ವಿಶೇಷವಾಗಿ ನಮ್ಮ ಸರಸ್ವತಿ ವಿದ್ಯಾನಿಕೇತನ ನರಸಪ್ಪ ಅವರು, ಇವರು ಯಾವ ಥರ ಅಂದರೆ ನೀವು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಎಷ್ಟು ಜನ ಸ್ಟೂಡೆಂಟ್ಸ್ ಮನೆಗೆ ಹೋದ್ರು, ರಾತ್ರಿ 8-9 ಗಂಟೆಗೆ ಮನೆಗೆ ಓದ್ತಾ ಇದ್ದಾರಾ ಮಲಗಿದಾರ ಅಂತ ಚೆಕ್ ಮಾಡೋಕ್ಕೆ. ನಿಮ್ಮ ಥರ ಟೀಚರ್ಸ್ ನಾವು ನಿಜವಾಗ್ಲೂ ನೋಡಿಲ್ಲ ಸರ್. ತುಂಬ ಕಷ್ಟ. ನಾವೆಲ್ಲ 9th ಕ್ಲಾಸೆಲ್ಲ ಓದಿದ್ದೀರಿ ಇಲ್ಲಿ. ಸೊ ಅವ್ರ ಸೇವೆ ಅಂತೂ ಬಿಡಿ, ಯಾವುದು ನೆಕ್ಸ್ಟ್ ಲೆವೆಲ್ಲೇ ಇದೆ ಅದು.
ಸೊ ಹಾಗಾಗಿ ತುಂಬ ಚೆನ್ನಾಗಿ ಓದಿ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ. ಹಾಗೆ ಎಚ್ ವಿ ಕೃಷ್ಣ ಅವ್ರದ್ದು ಏನೋ ಒಂದು ಸಣ್ಣ ಆಸೆ ಇದೆ, ಅವರೇ ಹೇಳ್ತಾರೆ ಅದ್ರ ಬಗ್ಗೆ. ಮತ್ತೆ ನಮ್ಮ ಜಗದೀಶ್ ಅವರು ಒಂದು ಸ್ವಲ್ಪ ಮಕ್ಕಳಿಗೆ ಏನನ್ನ ಅನಾನುಕೂಲ ಇದ್ರೆ ಅನುಕೂಲ ಮಾಡಿಕೊಡ್ತೀವಿ ಅಂದರೆ ತುಂಬ ಸಂತೋಷ. ಇಲ್ಲೇ ಓದಿದ್ದ ವಿದ್ಯಾರ್ಥಿಗಳು ಇಲ್ಲೇ ಕಾಲೇಜಲ್ಲಿ ಸೇರಿದ್ರೆ ಕೆಲವ್ರಿಗೆ ಹೆಚ್ಚಿನ ಪ್ರೋತ್ಸಾಹಧನ ನಿಮ್ಮ ಕಡೆಯಿಂದ ನಾವು ಆಪರ್ಚುನಿಟಿಗೆ ಥ್ಯಾಂಕ್ ಯು. ಸೊ ಈಗೇನು SLC ಅಲ್ಲಿ ತೇರ್ಗಡೆ ಆಗಿದ್ರೆ ನಿಮ್ಮ ಮನೆಗಳ ಪರಿಸ್ಥಿತಿ ಖಂಡಿತ ನಿಮಗೆ ಗೊತ್ತಿರುತ್ತೆ. ನೀವೇನೋ ಒಂದು ಓದಬೇಕು ಅಂದ್ಕೊಂಡಿರ್ತೀರ, ಆ ಕಾಲೇಜಲ್ಲಿ ನಿಮ್ಗೆ ಆಗಲ್ಲ ಅಂದಾಗ ನಿಮ್ಗೆ ಕಷ್ಟ ಆದರೆ ಹೇಳಿ, ನಾವೇ ಬಂದು ಫೀಸ್ ಕಟ್ತೀವಿ. ಅದೊಂದು ಆಸೆ ನೆಕ್ಸ್ಟ್ ಬರೋವರೆಗೂ ಅಷ್ಟೇ. ಅದೊಂದು ನಮ್ಮ ಕಡೆಯಿಂದ ಮಾಡಿಕೊಡ್ತೀವಿ ಸರ್. ಥ್ಯಾಂಕ್ ಯು. ನೀವು ಆ ಥರ ಇದ್ದಾಗ ಖಂಡಿತ ನಮ್ಮ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಧನರಾಜ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಗೌರವಾನ್ವಿತ ವಿಶ್ವನಾಥ್ ರೆಡ್ಡಿ ಅವರೇ ಹಾಗೂ ನಿರ್ದೇಶಕರಾದಂಥ ಗೌರವಾನ್ವಿತ ಸುರೇಶ್ ರೆಡ್ಡಿ ಅವರೇ, ವೆಂಕಟಸ್ವಾಮಿ ಅವರೇ, ನಮ್ಮ ಈ ಸಂಸ್ಥೆಯ ಹಣಕಾಸು ವ್ಯವಹಾರವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಖಜಾಂಚಿಗಳಾಗಿರುವಂತಹ ನಮ್ಮ ಈ ಸಂಸ್ಥೆಗೆ ಒಂದು ಶಕ್ತಿಯಾಗಿ ನಿಂತ್ಕೊಂಡಿರ್ತಕ್ಕಂಥ ಧನರಾಜಣ್ಣವರೇ, ಹಿರಿಯರಾದಂಥ ಅಣ್ಣಪ್ಪನವರೇ, ಸ್ವಾಮಿ ಅವರೇ ಹಾಗೂ ಹಿರಿಯ ವಿದ್ಯಾರ್ಥಿಗಳಾದಂಥ ಬಾಬು ಅವರೇ, ಭಾಸ್ಕರ್ ಅವರೇ, ನಮ್ಮ ಪಕ್ಕದ ರಾಜ್ಯದ ಗೋವಿಂದ ರೆಡ್ಡಿ ಅಣ್ಣವರೇ, ಶರ್ಮಾಜಿ ಅವರೇ, ವೇಣು ಅವರೇ, ಮಣಿಯವರೇ, ಪ್ರಭಾಕರ್ ರೆಡ್ಡಿ ಅವರೇ ಹಾಗೂ ಎಲ್ಲ ವಾಸು ಸರ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗ ಕೂತಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ತಪ್ಪಾಗುತ್ತೆ, ನಮ್ಮ ಈ ಸಂಸ್ಥೆಯ ಮಾಲೀಕರು ಅಂತ ಹೇಳ್ಬೇಕು ಅವ್ರನ್ನ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ಮಾಲೀಕರೇ, ಈ ಸಂಸ್ಥೆಗೆ ಅವರೇ ಮಾಲೀಕರು. ನಮ್ಮ ಹಿರಿಯರು ಆ ರೀತಿ ಬುನಾದಿಯನ್ನೆಲ್ಲ ಹಾಕಿದ್ದಾರೆ. ಅವನ್ನ ಹಿರಿಯ ವಿದ್ಯಾರ್ಥಿಗಳು ಮತ್ತು ನೀವು ನಾಳೆ ಹಿರಿಯ ವಿದ್ಯಾರ್ಥಿಗಳಾಗ್ತಾರೆ, ನಿಮ್ಮನ್ನು ಹಿರಿಯ ವಿದ್ಯಾರ್ಥಿ ಅಂತ ಹೇಳೋದಕ್ಕಿಂತ ನನ್ನ ಒಂದು ಅಭಿಪ್ರಾಯ ಏನಂದರೆ, ಸಂಸ್ಥೆಯ ಮಾಲೀಕರು ನೀವುಗಳು, ಧರ್ಮದರ್ಶಿಗಳು, ಉದಾರವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಮನೋಭಾವ ಇಟ್ಕೊಂಡಿರ್ತಕ್ಕಂಥ ಧರ್ಮದರ್ಶಿಗಳು ತಾವುಗಳು. ತಮ್ಮೆಲ್ಲರೂ ಕೂಡ ಗೌರವವಾಗಿ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಂದರೆ ವಿದ್ಯಾರ್ಥಿಗಳು, ಮತ್ತು ಇವತ್ತು ವಿದ್ಯಾರ್ಥಿಗಳು ಬಹಳ ಡಿಸಿಪ್ಲಿನ್ ಆಗಿ ಶಿಸ್ತುಬದ್ಧವಾಗಿ ಕೂತಿರೋದು ನೋಡಿದ್ರೆ ನಿಮ್ಮ ಉಪನ್ಯಾಸಕರು ಅವರೆಲ್ಲರೂ ಕೂಡ ಭಾಳ ಜವಾಬ್ದಾರಿಯಿಂದ ನಿಮ್ಮನ್ನು ಶಿಸ್ತಾಗಿ ನೋಡ್ಕೊತಾ ಇದ್ದಾರೆ. ಮತ್ತು ಅವ್ರಿಗೂ ಒಂದು ಹೆಚ್ಚಿನ ಒಂದು ಉಪನ್ಯಾಸದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ, ಹಾಗೂ ಈಗಾಗಲೇ ನಮ್ಮ ವೇದಿಕೆ ಮುಂಭಾಗದಲ್ಲಿ ಸ್ನೇಹಿತರಂಥ ಪತ್ರಕರ್ತರೆ ಮತ್ತು ನಮ್ಮ ಪಕ್ಕದ ಸರಸ್ವತಿ ನಿಕೇತನ ಅನೇಕ ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ನರಸಪ್ಪ ಸರ್ ಅವರೇ, ಮತ್ತು ಯಾರು ಹೆಸರು ಬಿಟ್ಟು ದಯವಿಟ್ಟು ಮನ್ನಿಸಬೇಕು, ತಪ್ಪಾಗಿ ತಿಳ್ಕೊಬಾರ್ದು. ವಿದ್ಯಾರ್ಥಿಗಳೇ, ಈ ಒಂದು ಬೆಳಕು ಕಾರ್ಯಕ್ರಮ ಈಗಾಗಲೇ ನಡೀಬೇಕಾಗಿತ್ತು, ಈಗಾಗಲೇ ಭಾಳ ಲೇಟ್ ಆಯಿತು. ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಕೆಲಸಗಳಾಗಬೇಕಾಗಿತ್ತು, ಹಾಗಾಗಿ ಈ ಕಾರ್ಯಕ್ರಮ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಇಯರಿಂದ ಸರಿಯಾದ ಸಮಯಕ್ಕೆ ಈ ಕಾರ್ಯಕ್ರಮ ನಡೀತದೆ. ಇವತ್ತು ಈ ಬೆಳಕು ಕಾರ್ಯಕ್ರಮದಲ್ಲಿ ಏನು ಸಂಪ್ರದಾಯಬದ್ಧವಾಗಿ ಈ ಕಾರ್ಯಕ್ರಮ ನಡೆಸಬೇಕು, ತಾವು ವಿದ್ಯಾರ್ಥಿಗಳು ಏನು ಭವಿಷ್ಯದಲ್ಲಿ ಕನಸನ್ನು ಕಂಡುಕೊಂಡು ಉತ್ತಮವಾದಂಥ ಫಲಿತಾಂಶನ ಪಡ್ಕೊಂಡು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ಅವರ ಮುಂದಿನ ಭವಿಷ್ಯ ಬಂಗಾರ ಆಗಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ, ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಮಾಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ರೂಪಿಸಿರೋದು. ನಿಮ್ಮೆಲ್ಲರೂ ಕೂಡ ಅಂತಹ ಗೌರವ ಸನ್ಮಾನ ಮತ್ತು ಗೌರವ ಸಿಗ್ತದೆ. ಏನೋ ಒಂದು ಎಲ್ಲ ತಂದಿದ್ದಾರೆ, ನಿಮ್ಗೆ ಕೊಡ್ತಾರೆ. ಈಗ ನೆಕ್ಸ್ಟು ನಡೆಯೋದು ಅದೇನೇನೆ. ಹಾಗಾಗಿ ಎಲ್ಲರೂ ಕೂಡ ಸಾವಧಾನದಿಂದ ಎಲ್ಲ ಕೂತಿದ್ದಾರ ಸಹಕರಿಸ್ಬೇಕಂತೇಳಿ ಮತ್ತೊಮ್ಮೆ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ, ಒಂದು ಯಾವುದೇ ಒಂದು ಕಾರ್ಯಕ್ರಮ ನಾವು ರೂಪಿಸ್ಬೇಕಾದ್ರೆ ಡಿ ವಿ ಗುಂಡಪ್ಪನವರು, ಸೀತಾರಾಮಯ್ಯನವರು ಅವರ ಒಂದು ಸೇವೆ ನನಗೆ ನೆನಪು ಬರ್ತದೆ. ಡಿ ವಿ ಗುಂಡಪ್ಪನವರು, ಸೀತಾರಾಮಯ್ಯನವರು ಕೂತ್ಕೊಂಡು, ಡಿ ವಿ ಗುಂಡಪ್ಪನವರು ಗೊತ್ತಲ್ಲ ವಿದ್ಯಾರ್ಥಿಗಳೇ ನಿಮಗೆ, ಡಿ ವಿ ಜಿ ಅವರು ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡಬೇಕಾದ್ರೆ ಅವರು ಸೀತಾರಾಮಯ್ಯವ್ರಿಗೆ ಹೇಳ್ತಾರೆ, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವವರಿಗೆ
ನಾವೊಂದು ಗೌರವ ಸನ್ಮಾನವನ್ನು ನೀಡಬೇಕು. ಈಗಾಗಲೇ ವಸಂತೋತ್ಸವ ಬಂದುಬಿಟ್ಟಿದೆ. ನಾವು ಈ ಒಂದು ಕಾರ್ಯಕ್ರಮ ಮುಗಿಸ್ಬೇಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕೆ ಭಾಳಷ್ಟು ಖರ್ಚಾಗ್ತದೆ. ಆವತ್ತು ಅವ್ರ ಎಸ್ಟಿಮೇಟು 3,000 ರೂಪಾಯಿ ಅಂತೆ. ದೊಡ್ಡ ಕಾರ್ಯಕ್ರಮ ಮಾಡಬೇಕು, 3,000 ರೂಪಾಯಿ ಅವ್ರ ಎಸ್ಟಿಮೇಟು. ಆವಾಗ ಅವರು ಎಲ್ಲಿ ಇದನ್ನು ಚಂದ ವಸೂಲಿ ಮಾಡೋದು ಎಲ್ಲಿ ಅಂತಕ್ಕಂಥ ಅವರ ಮನಸ್ಸಿಗೆ ಚರ್ಚೆ ಆದಾಗ ಅವರು ವರ್ತಕರ ಪೇಟೆಗೆ ಹೋಗೋಣ, ಅಲ್ಲಿ ಅವರಲ್ಲಿ ಹೋಗಿ ನಾವು ಚಂದ ವಸೂಲಿ ಮಾಡೋಣ, ಅವ್ರನ್ನ ಕೇಳೋಣ ಅಂತೇಳಿ ಅಲ್ಲಿ ಆ ಚಂದ ವಸೂಲಿ ಮಾಡಕ್ಕೆ ಹೋಗ್ತಾರೆ. ಅವರು ಕೆಲವರು ಉದಾರವಾಗಿ ಕೊಡ್ತಾರೆ, ಕೆಲವರು ಮಾಡೋ ಕೆಲಸ ಇಲ್ಲ ಅಂದರೆ ನಿಮಗೆ ಏನು ಯಾವಾಗಲೂ ನಾವೇ ಕೊಡಬೇಕಾ, ನೀವು ಹಾಕೊಂಡು ಮಾಡಿ ಇಲ್ಲ ಸುಮ್ಮನೆ ಬರೋಲ್ಲ ನಿಮಗೆ ಅಂತೇಳಿ ಸ್ವಲ್ಪ ನಿಷ್ಠುರವಾದ ಮಾತುಗಳನ್ನು ಕೂಡ ಆಡ್ತಾರೆ. ಆವಾಗ ಡಿ ವಿ ಜಿ ಅವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ. ನೋವಾದಾಗ ಅವರು ಬಂದು ಕೂತ್ಕೊಂಡು ಎಷ್ಟು ಖರ್ಚಾಗ್ಬೋದು ಸಿದ್ದರಾಮಯ್ಯನವರು ಇದಕ್ಕೆ ಅಂಥೇಳಿ ಹಣನ ಅವರೇನೆ ಅದಕ್ಕೆ ಹೊಂದಾಣಿಕೆ ಮಾಡಿ ಹೊಂದಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಸೇವೆ ಸಲ್ಲಿಸಿದಂತಹ ಸನ್ಮಾನಿತರನ್ನು ಗುರುತಿಸಿ ಅವರಿಗೆ ಗೌರವ ಸನ್ಮಾನ ನೀಡ್ತಾರೆ. ನೀಡಿ ಆದಮೇಲೆ ನಾನು ಯಾಕೆ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೇನೆ ಅಂದರೆ ಈಗ ನಿಮಗೆ ಅರ್ಥ ಆಗ್ತದೆ. ಅವರು ಆ ನೋವಲ್ಲಿ ಒಂದು 4 ಲೈನ್ ಬರೀತಾರೆ. ತಟ್ಟೆ ಮುಂದೆ ಕುತ್ಕೊಂಡು ಅನ್ನ ಹಾಕೊಂಡು ತಟ್ಟೆ ಮುಂದೆ ಕುತ್ಕೊಂಡಾಗ ನಾವು ಹೊಟ್ಟೆ ಹಸು ತಿಂದುಬಿಡ್ತೀವಿ, ಆದರೆ ಕೇಳಬೇಕಂತೆ ಅನ್ನ ತಿನ್ನಬೇಕಾದ್ರೆ ಇದು ನನ್ನ ದುಡಿತದ ಬೆವರಿನ ಹನಿಯಿಂದ ಬಿಂದಿರ್ತಕ್ಕಂಥ ಅನ್ನನ ಅಥವಾ ಬೇರೆಯವರ ಕಣ್ಣೀರಿಂದ ಬಿಂದಿರ್ತಕ್ಕಂಥ ಅನ್ನನ ಇದು ಅಂತ ಕೇಳಬೇಕಂತೆ. ಅವಾಗ ಅವ್ರು ಬರೀತಾರೆ, ಅನ್ನ ಉಣ ಒಂದ ಕೇಳಿ ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರು, ತಿನ್ನು ನಿಮ್ಮ ಜಗ ತಿನ್ನತ್ತಂದ ಕ್ಯೂಟ ದೇಶ ಮಂಕುತಿಮ್ಮ ಅಂತ. ಏನು ನೀನು ಸಮಾಜಕ್ಕೆ ಕೊಡ್ತೀಯಾ ಅದನ್ನ ಕೊಟ್ಟು ಅಷ್ಟನ್ನು ಮಾತ್ರ ನೀನು ಪಡ್ಕೋಬೇಕು, ಹೆಚ್ಚಿಗೆ ನೀನು ಪಡ್ಕೋಬಾರ್ದು ಅಂತಕ್ಕಂಥ ಅರ್ಥದಲ್ಲಿ. ಯಾಕೆ ನಾನು ಈ ಅನ್ನದ ವಿಚಾರ ಹೇಳಿದೆ ಅಂದರೆ, ವಿದ್ಯಾರ್ಥಿಗಳು ನೀವು ಅನ್ನ ಹಾಕ್ಸ್ಕೊತೀರಾ, ಅಲ್ಲೊಂದು ಚೆಲ್ತೀರಾ, ಅಲ್ಲಿ ನಿಮಗೆ ಏನು ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ, ಅನ್ನ ವೇಸ್ಟ್ ಮಾಡಬೇಡಿ. ಪಾಪ ಯಾರೋ ಎಲ್ಲ ಧಾನ್ಯಗಳು ಎಲ್ಲ ಸರ್ವ್ ಮಾಡಿ ವಿದ್ಯಾರ್ಥಿಗಳು ತಿನ್ನಲಿ ಅಂತೇಳಿ ಕಳಿಸ್ಕೊಡ್ತಾರೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಸ್ಕೊಳ್ಳಿ, ಅಲ್ಲಿ ಚೆಲ್ಲಬೇಡಿ. ಹೋಗಿ ರಾಶಿ ಅನ್ನ ಚೆಲ್ತೀರ ನೀವಲ್ಲಿ. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅನ್ನದ ಬೆಲೆ ನಿಮಗೆ ಮುಂದೆ ಗೊತ್ತಾಗ್ತದೆ. ನೀವು ಜೀವನ ಪ್ರಾರಂಭ ಆದಾಗ ಆ ಅನ್ನದ ಬೆಲೆ ಏನಂತ ನಿಮಗೆ ಗೊತ್ತಾಗ್ತದೆ. ಆ ಒಂದು ವಿಚಾರಕ್ಕೋಸ್ಕರ ಈ ಮಾತನ್ನು ನಿಮಗೆ ಹೇಳ್ತಾ ನಾನು ಭಾಳಷ್ಟು ಸಮಯಾವಕಾಶ ತಗೊಳಕ್ಕೆ ಹೋಗಲ್ಲ. ಮತ್ತು ನಿಮಗಾಗಿ ದಾನಿಗಳು ಎಲ್ಲನೂ ಬಂದು ಅಲ್ಲಿ ನಿಮಗೆ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ, ಬಾಗಿಲು ಹೊಡೆದಾಕ್ತೀರಾ, ಮತ್ತು ಆ ಕಮೋಡ್ಗಳನ್ನ ಹೊಡೆದಾಕಿದ್ದೀರಾ. ಗಂಡು ಮಕ್ಕಳು ಕಮೋಡ್ಗಳನ್ನ ಹೊಡೆದಾಕ್ತೀರಾ ನೀವು ಗಂಡು ಮಕ್ಕಳು, ಅದೆಲ್ಲ ಮಾಡ್ಕೋಬೇಡಿ. ನಿಮ್ಮ ಮನೆ ಇದು. ನಾಳೆ ನಿಮ್ಮ ತಂಗಿದ್ರು ಓದಬೇಕು, ನಿಮ್ಮ ತಮ್ಮಂದಿರು ಓದಬೇಕು, ಅವ್ರಿಗೋಸ್ಕರ ನೀವು ಇದನ್ನ ಕಾಪಾಡ್ಕೋಬೇಕಾಗ್ತದೆ. ನೀವು ಅದೆಲ್ಲ ಮಾಡಬಾರ್ದು, ಸ್ವಚ್ಛವಾಗಿ ಕಾಪಾಡ್ಕೋಬೇಕು. ಯಾವುದೇ ರೀತಿಗೆ ಯಾವುದೇ ಎಲ್ಲೂ ಡ್ಯಾಮೇಜ್ ಮಾಡಬಾರ್ದು. ಸ್ವಿಚ್ ಬಾಕ್ಸ್ಗಳನ್ನ ಹೊಡೆದಾಕೋದು, ಕೊಠಡಿಯಲ್ಲಿ ಕರೆಂಟದು ನೀವು ಲೈಟ್ ಹಾಕ್ಬೇಕಾದ್ರೆ ಸ್ವಿಚ್ ಬಾಕ್ಸ್ನ ಹೊಡೆದಾಕೋದು, ಸ್ವಿಚ್ಗಳು ಹೊಡೆದಾಕ್ತೀರಾ, ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಡೆಸ್ಕ್ಗಳಲ್ಲಿ ಅಲ್ಲಿ ಬರೆಯೋದು, ಗೋಡೆ ಮೇಲೆ ಬರೆಯೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನೀವು ಅದೆಲ್ಲ ನಿಮ್ಮ ಶಿಸ್ತಲ್ಲಿ ಬರ್ತಕ್ಕಂಥ ಒಂದು ಪಾಠ ಅದು. ಆ ಪಾಠ ಶಿಸ್ತಿನ ಪಾಠ ಎಲ್ಲ ಕಲ್ತ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಮ್ಮ ಹಿರಿಯರು, ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ನಮ್ಮ ಹಿರಿಯರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ 1968ರಿಂದ ಹಿಂದಕ್ಕೆ ನಮ್ಮ ದಂದಾಜನವರು ಹೇಳಿದ್ರು ಸಂಸ್ಥೆ 68ರಿಂದ ಪ್ರಾರಂಭ ಆಯ್ತು ಅಂತ. ಆದರೆ ಹಿಂದೆ ಎಲ್ಲೋ ಒಂದು ಮದುವೆಗೆ ಹೋದಾಗ ಮದುವೆ ಕಾರ್ಯಕ್ರಮದೆಲ್ಲ ಸೇರ್ತಾರಂತೆ. ಸೇರಿದಾಗ ಅಲ್ಲಿ ಒಬ್ಬ ಜಿಲ್ಲಾ ಶಿಕ್ಷಣಾಧಿಕಾರಿ ಆ ಸಮಾರಂಭದವ್ರಿಗೆಲ್ಲ ಬಂಧುಗಳಂತೆ, ಅವ್ರ ಹೆಸರು ಏನೋ ಗೊತ್ತಿಲ್ಲ ನನಗೆ. ನಮ್ಮ ಈ ನಾಗಪ್ಪ ರೆಡ್ಡಿ ಅವರು VN ಅವರು ಹೇಳಿದ ಸ್ಟೋರಿ ಇದು. ಅವ್ರನ್ನ ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತಿದ್ದೀನಿ ಆ ಮಾತು. ಅವರು ನಿಮ್ಮ ಊರಲ್ಲಿ ಹೈಸ್ಕೂಲ್ ಇಲ್ವಾ, ಈಗ ನಂದೇ ಅಧಿಕಾರ ಇದೆ, ನಾನು ಕೊಟ್ಬಿಡ್ತೀನಿ, ನೀವು ಟ್ರಸ್ಟ್ ಮಾಡ್ಕೊಂಡು ಬೇಗ ನನ್ನ ಹತ್ರ ತೊಗೊಂಬಂದು ಫೈಲ್ ಕಳಿಸಿ ನಾನು ಮಂಜೂರು ಮಾಡಿಬಿಡ್ತೀನಿ ಅಂತೇಳಿ. ಆಗ ಅವರು ಇಮಿಡಿಯೇಟು ಶಾಮಣ್ಣವರು ಟೀಮಿಂದ ವೆಂಕಟರಾಮರೆಡ್ಡಿ ಅವರು ಅವರೆಲ್ಲ ಸೇರಿ ಜಾಗನ ಇದೆಲ್ಲ ಪರ್ಚೇಸ್ ಮಾಡಿ ಅದೆಲ್ಲ ಇತಿಹಾಸ. ಜಾಗ ಎಲ್ಲ ತಗೊಂಡು ಆದಮೇಲೆ ಅವರು ಒಂದು ಟ್ರಸ್ಟ್ ಮಾಡಿಕೊಂಡು ಸಂಸ್ಥೆನ, ಒಂದು ವಿದ್ಯಾಸಂಸ್ಥೆ ಹೈಸ್ಕೂಲ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಅವರು ಅಪ್ಲೈ ಮಾಡ್ತಾರೆ, ಮಂಜೂರು ಮಾಡಿಕೊಡ್ತಾರೆ. ಅವರು ಮಂಜೂರು ಮಾಡಿಕೊಟ್ಟಾಗ ಈ ಸಂಸ್ಥೆ ಸ್ಥಾಪನೆ ಆಗ್ತದೆ. ನಾವೆಲ್ಲರೂ ಓದಿದ್ದೀವಿ, ಸಾವಿರಾರು ವಿದ್ಯಾರ್ಥಿಗಳೆಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳಿಂದ ವಿದ್ಯಾಭ್ಯಾಸ ಪಡ್ಕೊಂಡು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಎಷ್ಟೋ ಜನ ಈ ಸಂಸ್ಥೆ ಮೇಲೆ ಇವತ್ತಿಗೆ ಅಭಿಮಾನ ಇಟ್ಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ಭಾಳ ದೂರ ಹೋಗ್ಬೇಕು, ಒತ್ತೂರು ಹೋಗ್ಬೇಕಾಗಿತ್ತು, ಆಮೇಲೆ ಇಲ್ಲಿ ಸಜ್ಜಾಪುರ ಹೋಗ್ಬೇಕಾಗಿತ್ತು.
ಮತ್ತು ಈ ಭಾಗದಲ್ಲಿ ರೈತಾಪಿ ವರ್ಗದ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಆಮೇಲೆ ವಿದ್ಯಾಭ್ಯಾಸದಿಂದ ಭಾಳ ವಂಚಿತವಾದಂಥ ಹೆಣ್ಣು ಮಕ್ಕಳು ದೂರ ಬರ ಹೋಗೋಕ್ಕಾಗಲ್ಲ ಅಂತೇಳಿ ಅವೆಲ್ಲವನ್ನು ಕೂಡ ಮನಗಂಡಂಥ ನಮ್ಮ ಹಿರಿಯರು ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿ ಈ ಸಂಸ್ಥೆ ಇಲ್ಲಿವರೆಗೂ ಬೆಳೆದು ಬಂದಿದೆ. ಹಾಗಾಗಿ ನಾನು ಇವಾಗಲೂ ಹೇಳೋದೇನೆಂದರೆ, ಈಗ ನಮ್ಮ 93 ಸಾಲಿನ ವಿದ್ಯಾರ್ಥಿಗಳು, 89 ಸಾಲಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಈ ಸಂಸ್ಥೆಗೆ ಏನೋ ಒಂದು ನಮ್ಮ ಸೇವೆಯನ್ನು ಮಾಡಬೇಕು, ಈ ಸಂಸ್ಥೆಗೆ ನಾವು ಋಣ ತೀರಿಸಬೇಕು ಅನ್ನೋ ಒಂದು ಹಾದಿಯಲ್ಲಿ ಅವರೆಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ. ಅವ್ರಿಗೆ ಖಂಡಿತವಾಗಲೂ ದೇವರು ಅವರೆಲ್ರಿಗೂ, ಅವರೆಲ್ಲ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ದೇವರು ಎಲ್ಲ ಒಳ್ಳೆ ರೀತಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಶುಭಾಶಯಗಳು ಕೋರ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಆಗಮಿಸಿರುವಂತಹ ಧರ್ಮಸಾಗರ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು ಆದಂತಹ ಶ್ರೀಯುತ ಅಶ್ವತ್ಥಣ್ಣನವರೇ, ಧರ್ಮಸಾಗರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಬಿ ವಿ ಶಾಂತಣ್ಣನವರೇ, ಧರ್ಮಸಾಗರ ವಿದ್ಯಾಸಂಸ್ಥೆಯ ಖಜಾಂಚಿಗಳು ಆದ ಶ್ರೀಯುತ ಧನರಾಜಣ್ಣನವರೇ, ಹಾಗೂ ಧರ್ಮಸಾಗರ ಸಂಸ್ಥೆಯ ನಿರ್ದೇಶಕರಾದಂಥ ಸುರೇಶ್ ಅಣ್ಣನವರೇ, ಹಾಗೂ ಧರ್ಮಸಾಗರ ಸಂಸ್ಥೆಯ ನಿರ್ದೇಶಕರಾದಂಥ ವೆಂಕಟಸ್ವಾಮಿ ಸರ್ ಅವರೇ, ಹಾಗೂ ಸಭೆಯಲ್ಲಿ ನಿಂತಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮನ. ಹಾಗೂ ಈ ಶಾಲೆಯ ಶಿಕ್ಷಕ ವೃಂದ ಮತ್ತು ಶಿಕ್ಷಕರ ವೃಂದಕ್ಕೂ 1990-93ನೇ ಸಾಲಿನ ವಿದ್ಯಾರ್ಥಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಹೃತ್ಪೂರ್ವಕ ನಮನಗಳು. ಹಾಗೂ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ 1986-89ನೇ ಸಾಲಿನ ವಿದ್ಯಾರ್ಥಿಗಳು ಹಾಗೂ ನಮ್ಮ ಹಿರಿಯರು ಈ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಸಹಾಯಹಸ್ತ ನೀಡುತ್ತಿರುವುದು ಶ್ಲಾಘನೀಯ ವಿಷಯ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ನೀಡಿ ಇದೇ ರೀತಿ ಸಹಾಯ ಮಾಡಲು ಹೆಚ್ಚಿನ ಶಕ್ತಿ ತುಂಬಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಈ ವೇದಿಕೆಯ ಮುಖಾಂತರ 1990-93ನೇ ಸಾಲಿನ ವಿದ್ಯಾರ್ಥಿಗಳು ಸಹ ತುಂಬು ಹೃದಯದ ನಮನಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ವಿದ್ಯಾರ್ಥಿಗಳೇ, ವಿದ್ಯಾದಾನ ಎಂದಿಗೂ ಅಳಿಯದ ಸಂಪತ್ತಿನ ಮಹಾದಾನ. ಈ ಸಂಪತ್ತು ದಿನೇ ದಿನೇ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗುವುದಿಲ್ಲ. ಈ ಮಹಾದಾನವನ್ನು DMMHS ಸಂಸ್ಥೆ ಹಲವಾರು ದಶಕಗಳಿಂದ ಮಾಡುತ್ತಾ ಬಂದಿದೆ. ಈ ಸಂಸ್ಥೆಯಿಂದ ವಿದ್ಯಾದಾನ ಪಡೆದ ಅನೇಕರು ಎತ್ತರಕ್ಕೆ ಬೆಳೆತಿರುವಂತಹ ಸಾವಿರಾರು ಉದಾಹರಣೆಗಳಿವೆ. 90ನೇ ಹಾಗೂ 90-93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಸಹ ಸೇರಿರುತ್ತಾರೆ ಮತ್ತು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸುಮಾರು ಸಾಧನೆಗಳನ್ನು ಮಾಡಿರುವುದು ಎಲ್ಲರ ಗಮನಕ್ಕೂ ಬಂದಿದೆ. ಈ ವಿದ್ಯಾರ್ಥಿಗಳೇ, ಈ ಸಂಸ್ಥೆಗೆ ತೀರಿಸಲಾಗದ ಋಣ ಹೊತ್ತ 1993ನೇ ಸಾಲಿನ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಸಾಸಿವೆ ಕಾಳಷ್ಟಾದರೂ ಸೇವೆಯನ್ನು ಸಲ್ಲಿಸಬೇಕೆಂದು ಪಣ ತೊಟ್ಟಿರುತ್ತವೆ. ಮಕ್ಕಳೇ, 1993ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು 2022ನೇ ಇಸ್ವಿಯಿಂದ ಈ ಶಾಲೆಯಲ್ಲಿ ಅನೇಕ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ವಿಕಾಸಕ್ಕೆ ಮತ್ತು ಶಾಲೆಯ ಬೆಳವಣಿಗೆಗೆ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತದೆ. ಅದರಲ್ಲಿ ಮುಖ್ಯವಾಗಿ ಶಾಲೆಯಲ್ಲಿ ಕುಡಿಯುವ ನೀರಿನ ಅಭಾವವನ್ನು ಅರಿತು ಬೋರ್ವೆಲ್ ಹಾಕಿಸಿದ್ದಾಗಲಿ, ಶಾಲೆಯ ಮುಂಭಾಗ ಗ್ರಾನೈಟ್ ಕಲ್ಲು ಹಾಕಿಸಿದ್ದಾಗಲಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಕಣ್ಣು ಚೆಕಪ್ ಶಿಬಿರಗಳನ್ನು ಮಾಡಿಸಿರುವುದಾಗಲಿ, ಶಾಲೆಯ ಕಲಿಕೆಗೆ ಅನುಕೂಲ ಮಾಡಲು ವಿದ್ಯಾರ್ಥಿ ಮೂತ್ರ ಪೇಪರ್ ಹಂಚುವುದಾಗಲಿ, ಮಕ್ಕಳಿಗೆ ಹಲವು ಗಣ್ಯ ವ್ಯಕ್ತಿಗಳಿಂದ ವ್ಯಕ್ತಿ ವಿಕಸನ, ಹಿತವಚನ ಮತ್ತು ಪ್ರೋತ್ಸಾಹ ತುಂಬುವ ಕಾರ್ಯಕ್ರಮಗಳಾಗಲಿ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು 1990-93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಕಡೆಯಿಂದ ನಡೆಸಿಕೊಂಡು ಬಂದಿರುತ್ತವೆ. ಹಾಗೆ ಪ್ರತಿ ವರ್ಷ ನಮ್ಮ ಟ್ರಸ್ಟ್ನ ಕಡೆಯಿಂದ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಮೂಲಕ ಪ್ರೋತ್ಸಾಹ ನೀಡುತ್ತಾ ಬಂದಿರುತ್ತೇವೆ. ಹಾಗೂ ಈ ಸಹಾಯವನ್ನು ಮುಂದಿನ ವರ್ಷಗಳಿಗೂ ಇದೇ ರೀತಿಯಲ್ಲಿ ಮುಂದುವರಿಸಲು ಎಲ್ಲರಿಗೆ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮಕ್ಕಳೇ, ಈ ವರ್ಷ ಹೆಚ್ಚು ಅಂಕ ಪಡೆದ ಟಾಪ್ 10 ವಿದ್ಯಾರ್ಥಿಗಳಿಗೆ ಉಡುಗೊರೆ ಹಾಗೂ ಸ್ಕಾಲರ್ಶಿಪ್ ಮೂಲಕ ಸಹಾಯ ಮಾಡಲು 1993ನೇ ಸಾಲಿನ ವಿದ್ಯಾರ್ಥಿ ಸಂಘ ತೀರ್ಮಾನಿಸಿರುತ್ತದೆ. ಆ ತೀರ್ಮಾನದ ಪ್ರಕಾರ ಟಾಪ್ ಅಂಕ ಪಡೆದ ಮೊದಲ ವಿದ್ಯಾರ್ಥಿಗೆ 1 ಲ್ಯಾಪ್ಟಾಪ್, ಟಾಪ್ ಅಂಕ ಪಡೆದ 2ನೇ ವಿದ್ಯಾರ್ಥಿಗೆ 25,000 ನಗದು ಸಹಾಯವನ್ನು, ಟಾಪ್ ಅಂಕ ಪಡೆದ 3ನೇ ವಿದ್ಯಾರ್ಥಿಗೆ 10,000 ರೂಪಾಯಿ ನಗದು ಸಹಾಯವನ್ನು ಹಾಗೂ ಉಳಿದ ಟಾಪ್ ಅಂಕ ಪಡೆದ 7 ವಿದ್ಯಾರ್ಥಿಗಳಿಗೆ 5,000 ನಗದು ಸಹಾಯವನ್ನು ಮಾಡಲು ಸಂಘ ತೀರ್ಮಾನಿಸಿರುತ್ತದೆ. ಅಂತೆಯೇ ಮೊದಲಿಗೆ ಈ ಉಡುಗೊರೆ ಹಾಗೂ ಧನ ಸಹಾಯ ಮಾಡಲು ನಮಗೆ ಬೆಂಬಲ ನೀಡಿದ ನಮ್ಮ ಆತ್ಮೀಯ 1990-93ನೇ ಸಾಲಿನ ವಿದ್ಯಾರ್ಥಿ ಸಹಪಾಠಿಗಳಿಗೆ ಅವರ ಹೆಸರನ್ನು ಹೇಳುವ ಮುಖಾಂತರ ಅವರಿಗೆ ನಮಿಸಲು ನಾನು ಇಚ್ಛಿಸುತ್ತೇನೆ.
ಇಂತಿ ದಾನಿಗಳು ಸುರೇಶ್ ಬಾಬು ಕೊಡ್ತಿ, ಕೇಶವ ಮುಳ್ಳೂರು, ಪ್ರಭಾಕರ್ ದೊಡ್ಡಕನ್ನಲ್ಲಿ, ಸವಿತಾ ಮತ್ತು ಶ್ರೀನಿವಾಸ್ ರೆಡ್ಡಿ ಅವರ ನೆನಪಿನ ಕಾಣಿಕೆ ಅವರ ಮಕ್ಕಳಾದಂಥ ಭುವನ ಮತ್ತು ರಕ್ಷಿತ್ ಮತ್ತು ತಮ್ಮ ಪ್ರಭಾಕರ್, ವಿಷ್ಣು ಶರ್ಮಾ ದೊಮ್ಮಸಂದ್ರ, 90-93 ಸಾಲಿನ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಮತ್ತು ಸಿಂಪ್ಲೆಕ್ಸ್ ಎಂಟರ್ಪ್ರೈಸ್ ಮ್ಯಾನೇಜರ್ ರುದ್ರೇಶ್ ಡಿ.ಪಿ. ದೊಮ್ಮಸಂದ್ರ, BMTC, ವೇಣು ಮಾಜಿ ಸೈನಿಕರು ಈ ನಮ್ಮ ಸ್ಟೇಜ್ ಮೇಲೆ ನೆರೆದಿದ್ದಾರೆ. ರವೀಶ್ ವಕೀಲರು, ಅನೇಕಲ್ ವಕೀಲರ ಸಂಘದ ಕಾರ್ಯದರ್ಶಿಗಳು ದೊಮ್ಮಸಂದ್ರ, ಮಹೇಶ್ HB ಬಿ ಹೊಸಳ್ಳಿ ವಕೀಲರು, ಕೇಶವ ರೆಡ್ಡಿ ಎಂ ಮುಳ್ಳೂರು, HP ಶ್ರೀನಿವಾಸ್ ಬಿ ಹೊಸಳ್ಳಿ ಟಿ ಜಾನ್ ಕಾಲೇಜಿನ ಪ್ರಾಂಶುಪಾಲರು, ಅರುಣ್ ಸರ್ಜಾಪುರ, GSV ಸರ್ ನಿವೃತ್ತ ದೈಹಿಕ ಶಿಕ್ಷಕರು DMH ಅವರ ಮಗ, ನಾಗರಾಜ್ ಸಿದ್ದಾಪುರ, ಜ್ಞಾನಾಮೃತ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಪುರುಷೋತ್ತಮ್ ಗುಂಜೂರು, ಸೋಮಸುಂದರ್ ದೊಡ್ಡಕನ್ನಳ್ಳಿ, ಸವಿತಾ ಸೋಲದೇವನಹಳ್ಳಿ, ನಾಗೇಶ್ ಅಂದೇನಹಳ್ಳಿ, ಸಂಪಿಂಗಿ ರಾಮಾಚಾರಿ ಬಿಲ್ಲಾಪುರ, ಹರೀಶ್ ಬಾಬು ದೊಮ್ಮಸಂದ್ರ, ಸುರೇಶ್ P ದೊಮ್ಮಸಂದ್ರ, ಸುಬ್ರಹ್ಮಣಿ ದೊಮ್ಮಸಂದ್ರ, ಸುರೇಶ್ K ಮಾಜಿ ಪಂಚಾಯಿತಿ ಸದಸ್ಯರು, ಕನ್ನಡಪ್ರಭ ವರದಿಗಾರರು ದೊಮ್ಮಸಂದ್ರ, ವೇಣು P ದೊಮ್ಮಸಂದ್ರ, ವೀರಭದ್ರ ದೊಮ್ಮಸಂದ್ರ, ಸೋಮಶೇಖರ್ ಚಂಬೇನಹಳ್ಳಿ, ಸಂತೋಷ್ ಸರ್ಜಾಪುರ, ಉಮೇಶ್ ಚಿಕ್ಕದಾಸರಹಳ್ಳಿ BMTC, ರಮೇಶ್ ಬಿ ಹೊಸಳ್ಳಿ ಮಾಜಿ ಅಧ್ಯಕ್ಷರು ಯಮರೆ ಗ್ರಾಮ ಪಂಚಾಯಿತಿ, ಮುರಳಿ ಯಮರೆ, ನಾಗರಾಜ್ ಉಸ್ಕೂರು, ಉಮಾಶಂಕರ್ ಚಿಕ್ಕದಾಸರಹಳ್ಳಿ, ಪ್ರಕಾಶ್ P ದೊಮ್ಮಸಂದ್ರ, ಪ್ರವೀಣ್ ಗೋಪಸಂದ್ರ, ಚೌಡೇಶ್ವರಿ ದೊಮ್ಮಸಂದ್ರ, ಪುಷ್ಪ ಕೋರ್ಮಂಗಲ ಮತ್ತು ಇತರರು. ವಿದ್ಯಾರ್ಥಿಗಳೇ, ಈ ಶುಭ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳು ಹಾಗೂ ಪದಾಧಿಕಾರಿಗಳು ಸಮ್ಮುಖದಲ್ಲಿ ಈ ಬಹುಮಾನ ವಿತರಿಸಲು ಸಮಯಾವಕಾಶ ತುಂಬ ಕಡಿಮೆ ಇದೆ, ಹೆಚ್ಚು ಮಾತಾಡೋಕ್ಕಾಗಲ್ಲ. ಒಂದು ಶ್ಲೋಕ ಹೇಳ್ತಾ, ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ಕುಹಂತಿ ಗಾವಃ, ಪರೋಪಕಾರಾಯ ವದಂತಿ ನದ್ಯಃ, ಪರೋಪಕಾರಾರ್ಥಂ ಇದಂ ಶರೀರಂ. ನೋಡಿ, ಸುಮಾರು ಬೆಳಗಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀವಿ. 11 ಗಂಟೆಯಿಂದ ಸುಮಾರು ದಾನಿಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆಲ್ಲ ನೀವೆಲ್ಲ ಧನ್ಯವಾದಗಳು ತಿಳಿಸ್ಬೇಕು. ಯಾಕಂದರೆ ಇದೇ ಸ್ಕೂಲಲ್ಲಿ ನಿಮ್ಮಂಗೆ ಕೂತ್ಕೊಂಡು ಓದಿ ಇದೇ ಶಾಲೆ ಮಕ್ಕಳಿಗೆ ಪ್ರೈಸ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ದೇವರು ಇನ್ನೂ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನೂ ದಾನ ಮಾಡೋ ಕೊಳ್ಳಿ ಅಂತ. ಅಂದರೆ ಮಕ್ಕಳೇ, ನೀವು ಕೂಡ ನೋಡಿ ಎಷ್ಟು ಪ್ರೈಸ್ ತಗೊಂಡ್ರು. ನಾನು ವರ್ಷ ಅಂತೂ ತುಂಬ ಖುಷಿ ಪಡ್ತಾ ಇದ್ದೆ ಇವತ್ತು. ಯಾಕಂದರೆ ಯಾವ ವರ್ಷ ಇಷ್ಟೊಂದು ಪ್ರೈಸು ಫಸ್ಟ್ ಪ್ರೈಸ್ಗೆ ಬಂದಿರಲಿಲ್ಲ. ತುಂಬ ಖುಷಿ ವರ್ಷಕ್ಕೆ. ಅದೇ ರೀತಿ ವರ್ಷ ಒಬ್ಬರೇ ಅಲ್ಲ, ಎಲ್ಲ ಮಕ್ಕಳು ಕೂಡ ಪ್ರೈಸ್ ತಗೊಳ್ಳೋದಿರಬೇಕು. ಅದೇ ನಮ್ಮ ಆಶಯ. ನಮ್ಮ ಟೀಚರ್ಸು ಒಬ್ಬರಿಗೆ ಪಾಠ ಮಾಡಲ್ಲ, ಎಲ್ಲರೂ ಪಾಠ ಮಾಡ್ತೀವಿ. ಎಲ್ಲ ಪಾಠ ಮಾಡೋದು ಒಂದೇ. ಆದರೆ ನೀವು ಸೋಮಾರಿತನ
ಅಥವಾ ಸಮಯ ವ್ಯರ್ಥ ಮಾಡ್ತೀರಾ, ಪ್ರತಿಯೊಂದು ನಿಮಿಷನೂ ಉಪಯೋಗಿಸ್ಕೊಂಡ್ರೆ ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಬರೋದ್ರಲ್ಲಿ ತಪ್ಪೇನಿಲ್ಲ, ಎಲ್ಲ ಬಂದೇ ಬರ್ತೀರ ಅಂದರೆ ಎಲ್ಲ ಕೂಡ. ಅದೇ ರೀತಿ ಅವರ ಇನ್ನೊಂದು ಎಲ್ಲ ಹೇಳ್ತಾ ಇದ್ದಾರೆ ಬೆಳಗಿನ ಇದೇ ಶಾಲೆಯಲ್ಲಿ ಇದೇ ಕಾಲೇಜಲ್ಲಿ ಓದಿ ಇನ್ನೂ ಚೆನ್ನಾಗಿ ನೀವು ಮಾರ್ಕ್ಸ್ ತಗೊಳ್ರಿ, ಇನ್ನೂ ಪ್ರೈಸ್ ಇನ್ನೂ ಜಾಸ್ತಿ ಕೊಡ್ತಾರೆ. ಇನ್ನು ಮುಂದಿನ ವರ್ಷ KRS ಸರ್ ಹೇಳಿದ್ರು, ನಾನು ಕೂಡ ನಮ್ಮ ಹಿರಿಯರ ಹೆಸರಲ್ಲಿ ನಾನು ಕೂಡ ಬಹುಮಾನ ಕೊಡ್ತೀನಿ ಬರೋ ವರ್ಷ. ಅಂದರೆ ಕೊಡ್ತಾನೆ ಇರ್ತೀವಿ ನಾವು ಕೂಡ, ನಾವು ಬೇರೆ ಬೇರೆ ಇದೆಲ್ಲ ಕೊಡ್ತಾ ಇರ್ತೀವಿ, ಆದರೆ ಹೇಳ್ಕೊಳ್ಳೋದಷ್ಟೇ. ಸೊ ನಾವು ಇದೇ ಶಾಲೆಯಲ್ಲಿ ಇನ್ನೂ ಮುಂದುವರಿಸ್ತೀವಿ. ಇನ್ನು ದೇವರು ಇನ್ನೂ ಚೆನ್ನಾಗಿ ಆರೋಗ್ಯ ಕೊಟ್ಟಿದ್ದಾರೆ. ಇದೇ ಶಾಲೆಯಲ್ಲಿ ಇನ್ನೂ 1 ವರ್ಷ 2 ವರ್ಷ ಮಾಡೋಣ ಅಂತ ನಾವು ತುಂಬ ಆಸೆ ಇದೆ. ಯಾಕಂದರೆ ಸಮಾಜದಲ್ಲಿ ಏನು ಬೇರೆ ಟೀಚರ್ಸ್ಗೆ ಏನಪ್ಪ ಅಂದರೆ ಟೀಚರ್ ವೃತ್ತಿ ಸದಾ ವಿದ್ಯೆ ಕಲಿಸೋದಷ್ಟೇ. ಬೇರೆ ಚಟುವಟಿಕೆಗಳಿಗಿನ ವಿದ್ಯೆ ಕಲಿಸೋದ್ರಲ್ಲಿ ತುಂಬ ಆನಂದ ಇದೆ ನಮಗೆ. ವಿದ್ಯಾ ದದಾತಿ ವಿನಯಂ ವಿನಯ ದಾತಿ ಪಾತ್ರತ್ವ ಧನಾತಿ ಧರ್ಮಂ. ಅಂದರೆ ಧರ್ಮದಿಂದ ಸತ್ಯದಿಂದ ನಾವು ಹಣ ಗಳಿಸ್ಬೇಕಷ್ಟೇ. ನಮ್ಮ ಶಾಲೆ ಹೆಂಗಿದೆ ಅಂದರೆ MMM ಅಂತ ಹೇಳ್ತೀವಿ. ಇಲ್ಲಿ ಮನಿ ಮೇಕಿಂಗ್ ಮಿಷನ್ ಅಲ್ಲ, ಇದು ಮ್ಯಾನ್ ಮೇಕಿಂಗ್ ಮಿಷನ್. ಅಂದರೆ ಪ್ರತಿಯೊಬ್ಬರು ಕೂಡ ವಿದ್ಯೆಯ ಜೊತೆಗೆ ಸಂಸ್ಕಾರ ಶಿಸ್ತು ನಿಜವಾಗ್ಲೂ ಅಳವಡಿಸ್ಕೊಂಡು ಈ ಶಾಲೆಯಿಂದ ಬಿಡ್ತಾ ಇದ್ರು. ಮುಂದೆ ಸಮಾಜಕ್ಕೆ ಒಳ್ಳೆ ಗೌರವಯುತ ವ್ಯಕ್ತಿಗಳಾಗಿ ಪ್ರಜೆಗಳಾಗಿ ನಮಗೆ ತುಂಬ ಖುಷಿ ಆಗ್ತದೆ. ನೀವು ಸುತ್ತಮುತ್ತ ಎಲ್ಲೇ ಹೋಗ್ಲಿ, ಯಾವುದೇ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಸುಮಾರು ಜನ ಎಲ್ಲ ಓದಿದಂದ್ರೆ ಸರ್ ನಿಮ್ಮ ಶಾಲೆ ಸರ್ ಧರ್ಮಶಾಲೆ ಇರ್ಬೋದು. ನಮ್ಗೆ ಎಷ್ಟು ಖುಷಿ ಅಂದರೆ ನಮ್ಮ ಶಾಲೆ ನಿಜವಾಗ್ಲೂ ಎಂಥ ಮಹಾಪುರುಷರಿಗೆ ಇಲ್ಲಿ ವಿದ್ಯಾಭ್ಯಾಸ ಕೊಟ್ಟಿದೆ ಅಂದರೆ ಅದರಲ್ಲಿ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ಟೀಚರ್ ಆಗಿ ಇನ್ನೂ ತಮ್ಮ ಸೇವೆಯನ್ನು ಇನ್ನೂ ಕೂಡ ಇದೇ ಶಾಲೆಯಲ್ಲಿ ಸಲ್ಲಿಸಬೇಕು ಅಂತ ನಮಗಿನ್ನೂ ಆಸೆ ಇದೆ. ಸೊ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಾನು ಎಲ್ಲರ ಹೆಸರು ಹೇಳಕ್ಕೆ ಹೋಗಲ್ಲ, ವೇದಿಕೆ ಬೇಕಿರುವಂಥ ಎಲ್ಲ ಗಣ್ಯರೇ ಹಾಗೂ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಾದಂಥ ನಮ್ಮ ಸಹಪಾಠಿ ವಿದ್ಯಾವರೇ, ವೇದಿಕೆ ಮುಂದೆ ಇರುವಂಥ ಎಲ್ಲ ಪುಟಾಣಿ ಮಕ್ಕಳೇ ಹಾಗೂ ನಮ್ಮ ಸ್ನೇಹಿತರೆ, ನಮ್ಮ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಬ್ಯಾಚಿನ ವಿದ್ಯಾರ್ಥಿಗಳೇ, ನಾವು ಈ ಶಾಲೆಗೆ ಬಂದಾಗ ನಮ್ಮ ಉದ್ದೇಶ ಒಂದೇ ಆಗಿತ್ತು. ಫಸ್ಟು ನಮ್ಮ ಮನಸ್ಸಲ್ಲಿದ್ದು ನಮ್ಮ ಶಿಕ್ಷಕರು ಅಂದರೆ ನಮಗೆ ವಿದ್ಯೆ ಕಲಿಸಿದಂಥ ಶಿಕ್ಷಕರಿಗೆ ಒಂದು ಗೌರವ ಸಲ್ಲಿಸಬೇಕು, ಅವ್ರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ವಿ. ಆ ಗುರುವಂದನಾ ಕಾರ್ಯಕ್ರಮ ಮುಗಿದ ತಕ್ಷಣ ಯೋಚನೆ ಮಾಡಿದ್ವಿ, ನಮ್ಮ ವಿದ್ಯಾವನ್ನು ಇದೇ ಶಾಲೆಯಲ್ಲಿ ಓದಿ ನಮ್ಮ ಜೊತೆಯಲ್ಲಿ ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ, ಅವ್ರಿಗೂ ಒಂದು ಗೌರವ ಸಲ್ಲಿಸೋಣ ಅಂತ ಈ ಶಾಲೆಗೆ ಬಂದ್ವಿ. ಈ ಶಾಲೆಯಲ್ಲಿ ಕುತ್ಕೊಂಡು ನಾವು ಇದೇ ವೇದಿಕೆ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ನಮಗೊಂದು ಹಳೆ ಜ್ಞಾಪಕ ಬಂತು. ಏನಂತಂದರೆ ನಾವು ಇಲ್ಲಿ ಮಣ್ಣಲ್ಲಿ ಕುತ್ಕೊಂಡು ಇಲ್ಲಿ ಹಿರಿಯರೆಲ್ಲ ಭಾಷಣ ಮಾಡ್ತಾ ಇದ್ವಿ ಅಥವಾ ಏನೋ ವಿಷಯಗಳು ಹೇಳ್ತಾ ಇದ್ರೆ ನಾವು ಅದನ್ನು ಕೊಟ್ಕೊಂಡು ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ. ನಮಗೆ ಜ್ಞಾಪಕ ಬಂತು, ನಾವು ಮಣ್ಣ ಕುತ್ಕೊಂಡು ಆಟ ಆಡಬೇಕಾದ್ರೆ ಇವಾಗಿನ ಮಕ್ಕಳು ಯಾಕೆ ಈ ಥರ ಆಗಬೇಕು, ಈ ಥರ ಕುತ್ಕೊಬಾರ್ದು ಅಂತೇಳಿ ನಾವೊಂದು ಸಣ್ಣದೊಂದು ಕಾಣಿಕೆ ಅಂದರೆ ಚೇರುಗಳು ಕೊಡೋ ರೀತಿಯಲ್ಲಿ ನಾವೊಂದು ಸಣ್ಣದೊಂದು ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಮಾಡಬೇಕಂತ ನಮಗೂ ಆಸೆ ಇದೆ. ಅದು ದೇವರ ಅವಕಾಶ ಕಾಲ ಅದನ್ನು ನಿರ್ಣಯ ಮಾಡ್ತದಂತ ಹೇಳ್ತಾ, ಹಾಗೆ ಈ ಚೇರುಗಳ ವಿಷಯ ಬಂದಾಗ ಕೆಲವರೆಲ್ಲ ಯೋಚನೆ ಮಾಡ್ಬೋದು, ಏನು 88, 89, 10ನೇ ಬ್ಯಾಚ್ ಅಂತ ನಾವು ಏನು ಹಾಕಿದ್ದೀವಿ ಅಂದರೆ ಇದು ಬರೀ ಒಂದು ಸ್ವಾರ್ಥ ಅಲ್ಲ. ಯಾಕಂದರೆ ಯಾರಾದರೂ ಬಂದು ಇಲ್ಲಿ ನಿಂತ್ಕೊಂಡು ನೋಡಿಕೊಂಡು ಅಥವಾ ಈ ಕಾರ್ಯಕ್ರಮ ಈ ಸ್ಕೂಲ್ ಹತ್ರ ಬಂದರೆ ಅವ್ರಿಗೆ ಗೊತ್ತಾಗಬೇಕು, ಈ ಬ್ಯಾಚವ್ರು ಈ ಚೇರ್ ಕೊಡ್ತಾವ್ರೆ, ನಮ್ಮ ಬ್ಯಾಚವ್ರು ಏನು ಕೊಡಿಸ್ಬೇಕು ಅನ್ನೋ ಉದ್ದೇಶ ಅವ್ರ ಮನಸ್ಸಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಈ ಸ್ಟಿಕ್ಕರ್ನ ಹಾಕಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಹೆಚ್ಚಿಗೆ ಎಲ್ಲ ಬ್ಯಾಚ್ನವರು ಇಲ್ಲಿ ನಮಗೆ ಗೊತ್ತಿದ್ದಾಗೆ ಸುಮಾರು ಒಂದು 45-50 ವರ್ಷದಿಂದ ಈ ಶಾಲೆ ನಡ್ಕೊಂಬರ್ತಾ ಇದೆ. ಎಷ್ಟೋ ಬ್ಯಾಚ್ಗಳು ಅಂದರೆ ಒಂದು ವರ್ಷಕ್ಕೆ 200-300 ಜನ ವಿದ್ಯಾರ್ಥಿಗಳು SLC ಮುಗಿಸ್ಕೊಂಡು ಇಲ್ಲಿಂದ ಹೊರಗಡೆ ಹೋಗ್ತಾವ್ರೆ. ಬೇರೆ ಬೇರೆ ಉದ್ಯೋಗಗಳಲ್ಲಿ ಬೇರೆ ಬೇರೆ ರಾಜಕೀಯ ಅಥವಾ ಬೇರೆ ಬೇರೆ ಉದ್ಯೋಗಗಳಲ್ಲಿ ಬೇರೆ ಬೇರೆ ಮಾರ್ಕ್ಸ್ಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರೆಲ್ಲರೂ ಈ ಶಾಲೆ ಅಂತ ತಿಳ್ಕೊಂಡಾಗ ಈ ಶಾಲೆ ನಾವು ಓದಿದ್ದೀವಿ, ಈ ಶಾಲೆಗೆ ಏನಾದರೂ ಒಂದು ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು
ಮಾಡಬೇಕು ಅಂತ ಅಥವಾ ಈ ಶಾಲೆಗೆ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ಕಿರುಕಾಣಿಕೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಇವಾಗ 80ರಿಂದ 83ನೇ ಬ್ಯಾಚ್ನವರು ಸಾಕಷ್ಟು ಜನ ವಿದ್ಯಾರ್ಥಿಗಳ ಬಹುಮಾನ ಕೊಟ್ಟರು. ಇದೆಲ್ಲ ಈ ಕಾರ್ಯಕ್ರಮ ಈ ಥರ ಆಗುತ್ತೆ ಅಂತ ಅಥವಾ ಈ ಕಾರ್ಯಕ್ರಮ ಈ ಬೆಳಕು ಕಾರ್ಯಕ್ರಮ ಈ ಥರ ನಡೀತದೆ ಅಂತ ನಮ್ಗೆ ಖಂಡಿತ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾವು ಏನೋ ಸಣ್ಣದಾಗಿ ಏನೋ ಪ್ರಿಪೇರ್ ಆಗಿ ಬರ್ತಾ ಇದ್ರೆ ಅನ್ನೋ ಗೊತ್ತಿಲ್ಲ. ಹೀಗೆ ನಮ್ಮ ಬ್ಯಾಚ್ನ ವಿದ್ಯಾರ್ಥಿಗಳು ಭಾಳ ಖುಷಿಯಾಗಿದ್ದಾರೆ, ಭಾಳ ಸಂತೋಷವಾಗಿದ್ದಾರೆ. ಯಾಕೆ ನಾವೆಲ್ಲ ಅವತ್ತಿನ ದಿವಸ ನಮ್ಗೆ ಈ ವೇದಿಕೆ ಮೇಲೆ ಬರಬೇಕು ಅಥವಾ ವೇದಿಕೆ ಮೇಲೆ ನಿಂತ್ಕೋಬೇಕು, ಇಲ್ಲಿ ವೇದಿಕೆ ಮೇಲೆ ಬಂದು ಏನಾದರೂ ಮಾತಾಡಬೇಕಾದ್ರೆ ಯಾರು ಹೆದರ್ಕೊಳ್ತಾ ಇದ್ರು. ಈಗಿನ ಮಕ್ಕಳು ಅಷ್ಟೇ, ನಾವು ನೋಡಿದ್ವಿ ಯಾವಾಗಲೇ ಅವ್ರ ಹೆಸರು ಹೇಳ್ಬೇಕಾದ್ರೆ ಭಯ. ನಮಗೆ ಇದಕ್ಕಿಂತ ಹೆಚ್ಚಾಗಿ ಭಯ ಇತ್ತು ಅನ್ಕೊಂತೀನಿ ನಾನು. ಇದಕ್ಕಿಂತ ಹೆಚ್ಚಾಗಿ ಭಯ ಇತ್ತು. ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಅಥವಾ ಮೈಗಿಸ್ಕೋಬೇಕು ಮಾತಾಡ್ಬೇಕಂದ್ರೆ ಯಾರೋ ಒಂದು ಕೆಲವರು ಮಾತ್ರ ಮಾತಾಡ್ತಾ ಇದ್ರು, ಎಲ್ರಿಗೂ ಮಾತಾಡೋಕೆ ಧೈರ್ಯ ಇರ್ತಾ ಇಲ್ಲ. ಹಾಗಾಗಿ ಇನ್ನು ಮುಂದೆ ಈ ಶಾಲೆ ಉತ್ತಮವಾದ ರೀತಿಯಲ್ಲಿ ನಡ್ಕೊಂಡು ಹೋಗಲಿ, ಉತ್ತಮ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡಲಿ. ಇನ್ನೂ ಸುಮಾರು ಜನ ನಮ್ಮ ಶಾಲೆಯಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿರೋಂಥವ್ರು ಬೇಜಾನ್ ಜನ ಇದ್ದಾರೆ. ಡಾಕ್ಟರೇಟ್ ಪದವಿ ತಗೊಂಡಿರೋಂಥವ್ರು, ಶಿಕ್ಷಕರು, ಇಲ್ಲ ಬೇರೆ ಬೇರೆ ಸಾಧನೆ ಮಾಡಿರೋಂಥವ್ರು ಬೇಜಾನ್ ಜನ ಇದ್ದಾರೆ. ಅವನ್ನೆಲ್ಲ ಗುರುತಿಸಿ ಮುಂದಿನ ದಿನಗಳಲ್ಲಿ ಇಲ್ಲೇ ಇನ್ನೂ ಒಂದು ಸುಂದರವಾದ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಜೈ ಹಿಂದ್. ಹಾಗೆ ಇವಾಗ ನಾವು ಏನು ತಗೊಟ್ಟಿರೋ ವಸ್ತುಗಳ ದಯವಿಟ್ಟು ಅದನ್ನು ಈ ಶಾಲೆಗಾಗೆ ಉಪಯೋಗಿಸಿ, ಇಲ್ಲೇ ಉಪಯೋಗಿಸಿ, ಬೇರೆ ಕಡೆ ಹೋಗ್ದಿರೋ ಇರಲಿ ಅನ್ನೋದು ಒಂದು ಎರಡನೇ ಕಾರಣ. ಆ ಸ್ಟಿಕ್ಕರ್ ಹಾಕಿರೋದು ಎರಡನೇ ಕಾರಣ. ಬೇರೆ ಕಡೆ ಮಕ್ಕಳೇ ಕೇಳಿಸ್ತಿದ್ಯಾ? ನಾನು ಬಂಬಿಡಿ ಬಂಬ ಅಂತೀನಿ. ಬಂಬ ಅಂತ ವಾಪಸ್ ಬಂದ್ರೆ ನನ್ನ ಮಾತು ಕೇಳ್ತಿದೆ ಅಂತ ಅನ್ಕೊಳ್ತೀನಿ. ಬಂಪಿಡಿ ಬಂಬ, ನಾನು ಬಂಪಿಡಿ ಬಂಬ ಅಂದ್ರೆ ನೀವು ಕಡೆಯಿಂದ ವಾಪಸ್ ಬಂಬಿರಿರೆ. ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ ಸಹಪಾಠಿಗಳೇ ಹಾಗೂ ಉಪನ್ಯಾಸಕರೇ, ನನ್ನ ಹೆಸರು ಕೃಷ್ಣ. ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿರುವಂಥ ಹಳ್ಳಿ ಅಂದೇನಹಳ್ಳಿ. 1986ರಲ್ಲಿ 8ನೇ ತರಗತಿ ಸೇರಿಕೊಂಡೆ ನಾನು. 86, 87, 88, 89ರಲ್ಲಿ ನಾನು ಪಾಸ್ ಆಗೋದ್ರಿಂದ ಈ 3 ವರ್ಷ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಊಟದ ಸಮಯ ಅಲ್ವಾ, ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಊಟದ ಟೈಮು, ಲಂಚ್ ಅವರ್ ಎಲ್ಲರಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಇಲ್ಲಿ ಗುಂಪಾಗಿ ಸೇರ್ಕೊಂಡು ಮಣ್ಣಲ್ಲೇ ಕುತ್ಕೊಂಡು ನಾವು ತಂದಿರುವಂಥ ಬುಟ್ಟಿಗಳನ್ನ ಓಪನ್ ಮಾಡಿ ಇಲ್ಲೇ ಊಟ ಮಾಡ್ತಿದ್ವಿ. ಅದು ತುಂಬ ನೆನಪು ಬಂತು. ನೀವು ಆ ಥರ ಮಣ್ಣಲ್ಲಿ ಕುತ್ಕೊಂಡು ಊಟ ಮಾಡಬಾರ್ದು ಅಂತ ನನ್ನ ಅನ್ಸಿಗೆ ನಮ್ಮ ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡು ಈ ವಿಷಯನ ಡಿಸ್ಕಸ್ ಮಾಡಿದೆ. ಮಕ್ಕಳಿಗೋಸ್ಕರ ಒಂದು ಊಟದ ವ್ಯವಸ್ಥೆ, ಊಟ ಮಾಡುವಂಥ ವ್ಯವಸ್ಥೆ, ಒಂದು ಹಾಲ್ ಮಾಡ್ಬೇಕಂತ ತುಂಬಾ ಆಸೆಯಿಂದ ನನ್ನ ಸ್ನೇಹಿತರಲ್ಲಿ ಹೇಳ್ಕೊಂಡಾಗ ಯಾಕೆ ಇದು ಮಾಡಬಾರ್ದು ಅಂತ ಅವರು ನನಗೆ ಸಹಕಾರ ಕೊಟ್ಟರು. ಅದಕ್ಕಾಗಿ ಈ ವೇದಿಕೆ ಮುಖಾಂತರ ಹಿರಿಗಳ ಮುಂದೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾವು 1986ರಿಂದ 89ನೇ ಬ್ಯಾಚ್ನಲ್ಲಿ ಓದ್ತಂತ ಎಲ್ಲ ಮಕ್ಕಳು, ಎಲ್ಲ ನನ್ನ ಸ್ನೇಹಿತರು ಸೇರಿ ಒಂದು ಕಾಣಿಕೆ ಮಕ್ಕಳಿಗೆ ಒಂದ್ ಕಡೆ ಕುತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಅದನ್ನ ದೇವರು ಅಥವಾ ನಿಮ್ಮಗಳ ಆಶೀರ್ವಾದ, ಮಕ್ಕಳು ಪರವಾಗಿಲ್ಲ, ಮಕ್ಕಳು ಆಶೀರ್ವಾದ ಮಾಡ್ಬೋದು, ಹಿರಿಯರು ಆಶೀರ್ವಾದ ಮಾಡ್ಬೋದು.